ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಅಧ್ಯಾಯ 2. ಸಿದ್ಧಯೋಗೀಂದ್ರರ ದರ್ಶನ, ವಿಚಿತ್ರಪುರದ ವೃತ್ತಾಂತ. ನಾನು ಶಂಕರ ಭಟ್ಟ ಮರುತ್ವಮಲಯಿಯಲ್ಲಿಯ ಅನುಭವದ ಚಿಂತನೆ ಮಾಡುತ್ತಾ ಹಾಗೂ ಶ್ರೀಪಾದರ ನಾಮಸ್ಮರಣೆ ಮಾಡುತ್ತಾ ಪ್ರವಾಸದಲ್ಲಿ ಇದ್ದೆನು. ಅನೇಕ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡುತ್ತಾ ನಡೆದಿದ್ದೆನು. ಪ್ರವಾಸದಲ್ಲಿ ಇದ್ದಾಗ ಆಹಾರವು ಅನಾಯಾಸವಾಗಿ ಲಭಿಸುತ್ತಿತ್ತು. ಪಾಂಡ್ಯ ದೇಶದಲ್ಲಿಯ ಕದಂಬ ವನದಲ್ಲಿ ತಲುಪುವ ತನಕ ನನ್ನ ಶರೀರವು ಹಗುರವಾಗುತ್ತಾ ಹೊರಟಿತ್ತು. ಇದೊಂದು ಅಪೂರ್ವವಾದ ಅನುಭವವಾಗಿತ್ತು. ಅಲ್ಲೊಂದು ದಿವ್ಯವಾದ ಶಿವಲಿಂಗವಿತ್ತು. ಆ ಶಿವಲಿಂಗದ ದರ್ಶನವಾಗುತ್ತಿದ್ದಂತೆ ನನ್ನ ಕಾಲುಗಳು ಭಾರವೆನಿಸತೊಡಗಿದವು. ಆ ದೇವಾಲಯದಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಾನು ಪುನಃ ಪ್ರವಾಸಕ್ಕೆ ಹೊರಟೆನು. ಹತ್ತಿರದಲ್ಲಿಯೇ ಒಂದು ಆಶ್ರಮವು ಕಂಡಿತು. ಅಲ್ಲಿ ಶ್ರೀ ಸಿದ್ಧೇಂದ್ರ ಹೆಸರಿನ ಯೋಗಿಗಳು ಇರುತ್ತಿದ್ದರು. ಅವರ ಪಾದಸ್ಪರ್ಶ ವಂದನೆ ಮಾಡುತ್ತಿದ್ದಂತೆ ನನ್ನ ದೇಹವು ಹತ್ತಿಯಂತೆ ಹಗುರವಾಯಿತು. ಕಾಲುಗಳಲ್ಲಿದ್ದ ಜಡತ್ವ ಕೂಡ ಮರೆಯಾಗಿ ಹೋಯಿತು. ಶ್ರೀಪಾದ ಶ್ರೀವಲ್ಲಭ ದರ್ಶನ ಪ್ರಾಪ್ತಿರಸ್ತು ಎನ್ನುತ್ತಾ ಕರುಣಾ ಸ್ವರೂಪರಾದ ಯೋಗಿಗಳು ನನ್ನ ಮಸ್ತಕವನ್ನು ನೇವರಿಸುತ್ತಾ ಆಶೀರ್ವದಿಸಿದರು. ಆಮೇಲೆ ಅವರು ಅಂದರು, ವತ್ಸ ಶಂಕರ ಭಟ್ಟ, ನೀನು ದರ್ಶನ ಪಡೆದ ಶಿವಲಿಂಗವು ತುಂಬಾ ಮಹಿಮಾನ್ವಿತವಾಗಿದೆ. ಅಲ್ಲಿ ಇರುವ ಮಂದಿರವು ದೇವೇಂದ್ರನಿಂದ ನಿರ್ಮಿಸಲ್ಪಟ್ಟಿತ್ತು. ದೇವೇಂದ್ರನು ಅನೇಕ ರಾಕ್ಷಸರನ್ನು ಸಂಹರಿಸಿ ವಿಜಯ ಪ್ರಾಪ್ತಿ ಮಾಡಿಕೊಂಡಿದ್ದನು. ಆದರೆ ತಪಸ್ಸು ಮಾಡುತ್ತಾ ಧ್ಯಾನಸ್ಥನಾಗಿದ್ದ ರಾಕ್ಷಸನೊಬ್ಬನನ್ನು ಕೂಡ ಇಂದ್ರನು ಸಂಹರಿಸಿದ್ದನು. ಆ ಹತ್ಯೆಯಿಂದಾಗಿ ಇಂದ್ರನಿಗೆ ಪಾಪದ ರಾಶಿಯೇ ಅಂಟಿಕೊಂಡಿತ್ತು. ಪಾಪನಾಶದ ಉದ್ದೇಶದಿಂದ ಇಂದ್ರನು ಕದಂಬವನದಲ್ಲಿ ಪ್ರವೇಶ ಮಾಡುತ್ತಿದ್ದಂತೆಯೇ ಆತನ ಪಾಪವು ಶಮನವಾಗುತ್ತದೆ ಎಂದು ಆತನಿಗೆ ಅರಿವಾಯಿತು. ಆಗ ಅಲ್ಲಿ ಸುತ್ತಮುತ್ತಲು ಹುಡುಕಿದಾಗ ಒಂದು ಮಹಿಮಾನ್ವಿತ ಶಿವಲಿಂಗವು ಗೋಚರಿಸಿತು. ಅತ್ಯಂತ ಭಕ್ತಿಭಾವದಿಂದ ಇಂದ್ರನು ಆ ಶಿವಲಿಂಗದ ಪೂಜೆ ಮಾಡಿದನು ಹಾಗೂ ಅದಕ್ಕೆ ಒಂದು ದೇವಾಲಯವನ್ನು ಕಟ್ಟಿದನು. ಹೀಗೆ ಆ ಶಿವಲಿಂಗವು ಸಮಸ್ತ ಪಾತಕ ನಾಶಕ ಮತ್ತು ಮಂಗಲದಾಯಕವಾಗಿದೆ. ವಿಶೇಷ ಪುಣ್ಯವಂತರಿಗೆ ಮಾತ್ರ ಈ ಶಿವಲಿಂಗದ ದರ್ಶನ ಸಂಭವಿಸುತ್ತದೆ. ಆದರೆ ಶ್ರೀ ದತ್ತಪ್ರಭುಗಳ ಭಕ್ತರಿಗೆ ಮಾತ್ರ ಈ ಪುಣ್ಯ ಸ್ಥಳದ ದರ್ಶನದ ಲಾಭವು ಸಹಜವಾಗಿ ಪ್ರಾಪ್ತಿಯಾಗುವುದು. ನಾನು ಪುನಃ ಸಿದ್ಧ ಯೋಗೀಂದ್ರರ ಪಾದಸ್ಪರ್ಶ ವಂದನೆ ಮಾಡಿದನು. ಅವರು ನನಗೆ ಪುನಃ ಆ ಶಿವಲಿಂಗದ ದರ್ಶನ ಪಡೆಯಲು ಕಳುಹಿಸಿದರು. ನಾನು ಅಲ್ಲಿ ತಲುಪುತ್ತಲೇ ನನಗೆ ಒಂದು ಅತಿ ಸುಂದರವಾದ ಶಿವ ಮಂದಿರ ಕಾಣಿಸಿತು. ಆದರೆ ಅದು ನಾನು ಮೊದಲು ನೋಡಿದ್ದಂತೆ ಇರಲಿಲ್ಲ. ಅಲ್ಲಿ ವಿಚಾರಿಸಿದಾಗ ಅದು ಶ್ರೀ ಮೀನಾಕ್ಷಿ ಸುಂದರೇಶ್ವರ ದೇಗುಲ ಹಾಗೂ ಆ ಪಟ್ಟಣದ ಹೆಸರು ಮಧುರಾ ನಗರಿಯಾಗಿತ್ತು. ನಾನು ದೇವತಾ ಮೂರ್ತಿಗಳ ದರ್ಶನ ಪಡೆದು ಸಿದ್ಧ ಯೋಗೀಂದ್ರರ ಆಶ್ರಮದತ್ತ ಹೊರಟೆನು. ಎಲ್ಲಿ ನೋಡಿದರೂ ಜನಜಂಗುಳಿಯಿಂದ ಕಿಕ್ಕಿರಿದ ರಸ್ತೆಗಳು ಹಾಗೂ ಗಜಿಬಿಜಿಯಿಂದ ತುಂಬಿದ ಪಟ್ಟಣವಾಗಿತ್ತು. ಆಶ್ರಮದ ದಾರಿ ಕಾಣದಂತಾಯಿತು. ಶ್ರೀಪಾದ ಶ್ರೀವಲ್ಲಭರ ನಾಮಸ್ಮರಣೆ ಮಾಡುತ್ತಾ ಮನ ಬಂದಂತೆ ಕಂಡ ದಾರಿಯಲ್ಲಿ ನಡೆಯತೊಡಗಿದನು. ಸೂರ್ಯಾಸ್ತವಾಗಿ ಕತ್ತಲೆಯಾಗತೊಡಗಿತು. ಆಗ ನನ್ನ ಹಿಂದಿನಿಂದ ಬೆಳಕಿನ ಕಿರಣಗಳು ಬರುತ್ತಿರುವಂತೆ ಅರಿವಾಯಿತು. ನಾನು ಹಿಂದೆ ತಿರುಗಿ ನೋಡಿದರೆ 3 ಹೆಡೆಗಳ ಒಂದು ನಾಗರ ಹಾವು ಗೋಚರಿಸಿತು. ಅದರ 3 ಹೆಡೆಗಳ ಮೇಲೆ ನಾಗಮಣಿಗಳು ಫಳ ಫಳ ಹೊಳೆಯುತ್ತಿದ್ದವು. ನಾನು ಕಂಡ ಬೆಳಕಿನ ಕಿರಣಗಳು ಅಲ್ಲಿಂದಲೇ ಬರುತ್ತಿದ್ದವು. ನಾನು ಗಾಬರಿಗೊಂಡೆನು. ನಾನು ನಿಂತಾಕ್ಷಣ ಆ ನಾಗರ ಹಾವು ನಿಲ್ಲುತ್ತಿತ್ತು. ಮನಸ್ಸಿನಲ್ಲಿ ಶ್ರೀಪಾದ ಶ್ರೀವಲ್ಲಭರ ನಾಮಸ್ಮರಣೆ ನಡೆದೇ ಇತ್ತು. ಆದರೆ ಅರಿವಿಲ್ಲದೆ ಆ ದಿವ್ಯ ನಾಮವನ್ನು ನಾನು ಜೋರಾಗಿ ಹೇಳತೊಡಗಿದ್ದೆನು. ಹೇಗಾದರೂ ಮಾಡಿ ನಾನು ಗೊತ್ತಾಗದೆ ಸಿದ್ಧ ಯೋಗೀಂದ್ರರ ಆಶ್ರಮದ ಆವರಣದಲ್ಲಿ ತಲುಪಿದನು. ನಾನು ಅಲ್ಲಿ ತಲುಪುತ್ತಿದ್ದಂತೆ ಆ ದಿವ್ಯ ನಾಗರವು ಅದೃಶ್ಯವಾಯಿತು.
ಕರುಣಾಸಾಗರರಾದ ಸಿದ್ಧಯೋಗೀಂದ್ರರು ನನ್ನನ್ನು ವಾತ್ಸಲ್ಯದಿಂದ ಒಳಗೆ ಕರೆದರು. ಬಾಳೆಯ ಎಲೆಯ ಮೇಲೆ ಕಡಲೆಯ ಬಿಸಿ ಬಿಸಿ ಪ್ರಸಾದವನ್ನು ತಿನ್ನಲು ಕೊಟ್ಟರು. ನಾನು ಹೊಟ್ಟೆ ತುಂಬುವಷ್ಟು ಕಡಲೆ ಪ್ರಸಾದವನ್ನು ತಿಂದೆನು. ನನ್ನ ಎದೆಯು ಡವಡವ ಹೊಡೆದುಕೊಳ್ಳುತ್ತಿತ್ತು. ಯೋಗೀಂದ್ರರು ಪ್ರೀತಿಯಿಂದ ನನ್ನ ಎದೆಯ ಮೇಲಿಂದ ಅವರ ಕೈಯನ್ನು ನೇವರಿಸಿದರು. ಹಾಗೆಯೇ ಆ ದಿವ್ಯ ಕೈಯನ್ನು ನನ್ನ ತಲೆಯ ಮೇಲೆ ಇಟ್ಟರು. ಎದೆಯೊಳಗಿನ ಕಂಪನವು ಕಡಿಮೆಯಾಗಿದ್ದರ ಬಗ್ಗೆ ಅರಿವಾಯಿತು. ಆದರೆ ಅದೇ ಸಮಯದಲ್ಲಿ ನನ್ನ ಶ್ವಾಸಕೋಶಗಳಿಂದ ದುರ್ಗಂಧಯುಕ್ತ ವಾಯುವು ಹೊರಹೊರಡುತ್ತಿರುವುದು ಕೂಡ ಗೊತ್ತಾಗತೊಡಗಿತ್ತು. ನನ್ನ ಮನಸ್ಸಿನಲ್ಲಿಯ ಕೆಟ್ಟ ಗುಣಗಳು, ದುಷ್ಟ ಸಂಕಲ್ಪಗಳು ಆಚೆ ಹೊರಟಿರುವುದು ತಿಳಿಯಿತು. ನನ್ನ ದೇಹದ ಉಷ್ಣತೆಯು ಹೆಚ್ಚಾಗಿ ಒಂದು ಬಗೆಯ ನಶೆ ಏರಿದಂತೆ ಅನಿಸತೊಡಗಿತು. ಶ್ರೀ ದತ್ತ ಮಹಿಮೆ, ಶ್ರೀಪಾದರ ಅನುಗ್ರಹ ಪ್ರಾಪ್ತಿಯ ಯೋಗ್ಯತೆ. ಸಿದ್ಧಯೋಗೀಂದ್ರರು, ಶಂಕರ ಭಟ್ಟ, ನೀನು ಮೊದಲು ಹಾಗೂ ನಂತರ ನೋಡಿದ ಸುಂದರೇಶ್ವರ ಶಿವಲಿಂಗವು ಒಂದೇ ಆಗಿದೆ. ಹೀಗೆ ಎರಡು ಬಗೆಯ ಅನುಭವಗಳನ್ನು ಪ್ರಸಾದ ರೂಪದಲ್ಲಿ ಕೊಡಲು ಶ್ರೀಪಾದರ ಆಜ್ಞೆಯಿತ್ತು. ಕಾಲವನ್ನು ಹಿಂದೆ ಮಾಡಿ ದೇವೇಂದ್ರನಿಂದ ನಿರ್ಮಿತವಾದ ದೇವಸ್ಥಾನ ಮತ್ತು ಪೂಜಿತವಾದ ಸುಂದರೇಶ್ವರ ಲಿಂಗವು ಆ ಕಾಲದ ಪರಿಸರದಲ್ಲಿ ತೋರಿಸಲ್ಪಟ್ಟಿತ್ತು. ನೀನು ನೋಡುತ್ತಿರುವ ಸೃಷ್ಟಿ ಮತ್ತು ಸೃಷ್ಟಿಯ ಭಾಸವು ಇದೇ ಮಾಯೆ. ಎಲ್ಲವೂ ಚೈತನ್ಯ ಸ್ವರೂಪವಾಗಿದೆ. ಶ್ರೀ ದತ್ತಪ್ರಭುಗಳ ಸಂಕಲ್ಪದಿಂದ ಭವಿಷ್ಯವು ವರ್ತಮಾನದಲ್ಲಿ, ವರ್ತಮಾನವು ಭೂತಕಾಲದಲ್ಲಿ ಮತ್ತು ಭೂತಕಾಲವನ್ನು ವರ್ತಮಾನದಲ್ಲಿ ಬದಲಾಯಿಸಲು ಶಕ್ಯವಾಗುವುದು. ಶ್ರೀ ದತ್ತಪ್ರಭುಗಳ ಚೈತನ್ಯವು ನಿತ್ಯ ವರ್ತಮಾನವಾಗಿದೆ. ಹಿಂದೆ ಆಗಿರುವ, ಸದ್ಯಕ್ಕೆ ಆಗುತ್ತಿರುವ ಮತ್ತು ಭವಿಷ್ಯದಲ್ಲಿ ಆಗುವ ಘಟನೆಗಳು ಅವರ ಸಂಕಲ್ಪದಂತೆಯೇ ಸಂಭವಿಸುತ್ತಿರುತ್ತವೆ. ಯಾವುದಾದರೊಂದು ಸಂಗತಿಯು ಸಂಭವಿಸುವುದು ಅಥವಾ ಸಂಭವಿಸದೇ ಇರುವುದು, ಇಲ್ಲವೇ ವಿಚಿತ್ರವಾಗಿ ಉಂಟು ಆಗುವುದು ಕೂಡ ದತ್ತಪ್ರಭುಗಳ ಸಂಕಲ್ಪವಾಗಿ ಇರುತ್ತದೆ. ಯಾವ ಸಂಕಲ್ಪದಿಂದ ಸೃಷ್ಟಿಯ ನಿರ್ಮಾಣ, ಸ್ಥಿತಿ ಹಾಗೂ ಲಯವಾಗುತ್ತಿರುತ್ತದೆಯೋ ಆ ಮಹಾಸಂಕಲ್ಪವೆಂದರೆ ಶ್ರೀ ದತ್ತಾತ್ರೇಯರೇ ಆಗಿರುವರು. ಅವರೇ ಸದ್ಯಕ್ಕೆ ಶ್ರೀಪಾದ ಶ್ರೀವಲ್ಲಭರೆಂದು ಅವತರಿಸಿರುವರು. ಶ್ರೀ ಪೀಠಿಕಾಪುರದಲ್ಲಿ ವಾಸಿಸುವ ಜನರು ಅವರನ್ನು ಗುರುತಿಸಲಿಲ್ಲ. ಗುರುತತ್ವವನ್ನು ತಿಳಿದುಕೊಳ್ಳಲು ಅವರು ಅಸಮರ್ಥರಾದರು. ಪುರಪುರದಲ್ಲಿಯ ಮೀನುಗಾರರು ಮಾತ್ರ ಅಲ್ಪಜ್ಞರಾಗಿದ್ದರೂ ಶ್ರೀಪಾದರ ಬಗೆಗಿನ ಅಪಾರ ಶ್ರದ್ಧೆಯಿಂದಾಗಿ ಬ್ರಹ್ಮಜ್ಞಾನ ಸಂಪಾದಿಸಿಕೊಳ್ಳಲು ಸಾಧ್ಯವಾಯಿತು. ಶ್ರೀಪಾದ ಶ್ರೀವಲ್ಲಭರ ಕೃಪೆ ಹಾಗೂ ಕರುಣೆ ಪ್ರಾಪ್ತಿಯಾಗಲು ಮೊದಲು ನಮ್ಮೊಳಗಿನ ಅಹಂಕಾರವು ನಷ್ಟವಾಗಬೇಕು, ಮದವು ಕ್ಷೀಣವಾಗಬೇಕು. ಆಗ ಮಾತ್ರ ಅವರ ಶಕ್ತಿ ಮತ್ತು ಅನುಗ್ರಹದ ಯಥಾರ್ಥ ಸ್ಥಿತಿಯು ತಿಳಿಯಪಡುತ್ತದೆ. ದೇವೇಂದ್ರನು ಹುಡುಕಿದ ಶಿವಲಿಂಗದ ಮೇಲೆ ನಿರ್ಮಾಣ ಮಾಡಿದ ಮಂದಿರವು ಧನಂಜಯ ಎಂಬ ಒಬ್ಬ ವ್ಯಾಪಾರಿಗೆ ಕಂಡಿತು. ಆತನು ಆ ಸಂಗತಿಯನ್ನು ಆಗಿನ ಅರಸರಾದ ಕುಲಶೇಖರ ಪಾಂಡ್ಯನಿಗೆ ತಿಳಿಸಿದನು. ಶಿವಾಜ್ಞೆಯಂತೆ ಕುಲಶೇಖರ ಅರಸನು ಆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡು ಸುತ್ತಮುತ್ತಲೂ ಪಟ್ಟಣ ನಿರ್ಮಿಸಿದನು. ಅದರ ಹೆಸರೇ ಮಧುರಾನಗರಿ, ಈಗಿನ ಮಧುರೈ ಆಯಿತು. ಆ ಅರಸನ ಮಗನಾದ ಮಲಯಧ್ವಜ ಪಾಂಡ್ಯನು ಪುತ್ರ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಠಿ ಯಜ್ಞ ಮಾಡಿದನು. ಆಗ ಯಜ್ಞಕುಂಡದಿಂದ 3 ವರ್ಷದ ಬಾಲಿಕೆಯು ಅವತರಿಸಿದಳು. ಅವಳೇ ಮೀನಾಕ್ಷಿ ದೇವಿ. ಆ ಮೀನಾಕ್ಷಿಯ ವಿವಾಹವು ಸುಂದರೇಶ್ವರನೊಂದಿಗೆ ಆಯಿತು. ಈ ವಿವಾಹವನ್ನು ಶ್ರೀ ವಿಷ್ಣುವೇ ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದರು. ಶಿವನ ಜಟೆಯಿಂದ ಆವಿರ್ಭಾವಗೊಂಡ ವೇಗವತಿ ನದಿಯು ಈ ಮಧುರಾ ನಗರವನ್ನು ಪವಿತ್ರಗೊಳಿಸುತ್ತಾ ಹರಿಯುತ್ತಿರುತ್ತದೆ ಎಂದು ಹೇಳಿದರು. ಈ ಕಥೆಯನ್ನು ಹೇಳಿ ಯೋಗೀಂದ್ರರು, ಮಗನೇ ಶಂಕರ ಭಟ್ಟ, ಸೃಷ್ಟಿಯಲ್ಲಿಯ ಪ್ರತಿಯೊಂದು ವಸ್ತುವಿನಲ್ಲಿ ಪ್ರಕಂಪನ ನಿರ್ಮಾಣವಾಗುತ್ತಿರುತ್ತದೆ. ಪ್ರಕಂಪನ ವೈವಿಧ್ಯದಿಂದಾಗಿ ವಸ್ತುಗಳಲ್ಲಿ ಆಕರ್ಷಣೆ ವಿಕರ್ಷಣೆ ಆಗುತ್ತಿರುತ್ತದೆ. ಅದರಂತೆಯೇ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ದೇಹಗಳಲ್ಲಿ ಕೂಡ ಪುಣ್ಯಕರ್ಮಗಳಿಂದಾಗಿ ಪುಣ್ಯ ಪ್ರಕಂಪನವಾಗುತ್ತಿರುತ್ತದೆ. ವಿಶೇಷ ಪುಣ್ಯದಿಂದಾಗಿ ಮನುಷ್ಯನಿಗೆ ಪುಣ್ಯ ಪುರುಷರ ಸಮಾಗಮ, ಪುಣ್ಯ ಸ್ಥಳಗಳ ದರ್ಶನವಾಗಿ ಆತನ ಪುಣ್ಯ ಕರ್ಮ ಆಸಕ್ತಿಯು ವೃದ್ಧಿಂಗತವಾಗುತ್ತಿರುತ್ತದೆ. ಪುಣ್ಯವು ಹೆಚ್ಚಾಗಿ
ಪಾಪವು ಕ್ಷೀಣವಾದಾಗ ಹೊರತು ಶ್ರೀ ದತ್ತ ಪ್ರಭುಗಳ ಬಗೆಗಿನ ಭಕ್ತಿಯು ದೃಢವಾಗಲಾರದು. ನಿನ್ನ ಮೇಲೆ ಶ್ರೀಪಾದರ ಅಪಾರ ಕೃಪೆಯಾಗಿರುವುದರಿಂದಲೇ ನೀನು ಇಲ್ಲಿಯವರೆಗೆ ಬರಲು ಸಾಧ್ಯವಾಯಿತು ಎಂದು ಹೇಳಿದರು. ಧನಂಜಯ ವ್ಯಾಪಾರಿಯು ದಿವ್ಯ ಶಿವಲಿಂಗದ ಬಗ್ಗೆ ಕುಲಶೇಖರ ಪಾಂಡ್ಯರಾಜರಿಗೆ ಮಾಹಿತಿ ಹೇಳಿದ್ದರಿಂದ ಆತನಿಗೆ ಹೇರಳವಾಗಿ ಪುಣ್ಯವು ಪ್ರಾಪ್ತಿಯಾಯಿತು. ಆ ಪುಣ್ಯದ ಪ್ರಭಾವದಿಂದಾಗಿ ಆತನು ಮುಂದಿನ ಜನ್ಮದಲ್ಲಿ ಆಂಧ್ರ ಪ್ರಾಂತದ ಬೃಹತ್ ಶಿಲಾನಗರದ ಅರಸ ಕುಸುಮಶ್ರೇಷ್ಠಿ ಎಂಬ ಹೆಸರಿನಿಂದ ಜನ್ಮ ತಾಳಿದನು. ನಂದೀಶ್ವರನ ಅಂಶದಿಂದ ಅಂಬಿಕೆಯ ಸಹೋದರನಾದ ವಿರೂಪಾಕ್ಷನು ಕುಸುಮ ಶ್ರೇಷ್ಠಿಯ ಪುತ್ರ ರೂಪದಲ್ಲಿ ಜನ್ಮ ತಾಳಿದನು. ಶ್ರೀ ದತ್ತಪ್ರಭುಗಳು ತಮ್ಮಲ್ಲಿಯ ಒಂದು ಅಂಶವನ್ನು ಆ ವಿರೂಪಾಕ್ಷನಲ್ಲಿ ಸಮಾವೇಶಗೊಳಿಸಿದರು. ಬೃಹತ್ ಶಿಲಾ ನಗರದಲ್ಲಿ ಜನಿಸಿದ ಅಂಬಿಕೆಯು ಪೂರ್ವ ವಚನದಂತೆ ವಾಸವಿ ಹೆಸರನ್ನು ಧಾರಣೆ ಮಾಡಿದರು. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಂದರೆ ಸಾಕ್ಷಾತ್ ಅಂಬಿಕಾದೇವಿ ಮತ್ತು ತ್ರಿಮೂರ್ತ್ಯಾತ್ಮಕ ಶ್ರೀಪಾದ ಶ್ರೀವಲ್ಲಭರೆಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣರು. ಇದನ್ನು ಕೇವಲ ಜ್ಞಾನಿಗಳೇ ಅರಿಯಬಲ್ಲರು. ಶ್ರಾವಣ ಶುಕ್ಲ ಹುಣ್ಣಿಮೆಯ ದಿನದಂದು ಅಂಬಿಕೆಯು ಶ್ರೀಪಾದ ಶ್ರೀವಲ್ಲಭರಿಗೆ ರಾಖಿಯನ್ನು ಕಟ್ಟುತ್ತಾಳೆ. ಇದು ದೈವಿ ರಹಸ್ಯವಾಗಿದೆ. ಇದು ಸಾಮಾನ್ಯ ಪ್ರತಿಗೆ ಹೇಳಲು ಯೋಗ್ಯವಾದಂತಹ ವಿಷಯವಲ್ಲದಿದ್ದರೂ ಶ್ರೀಪಾದರ ಆಜ್ಞೆಯ ಅನುಸಾರವಾಗಿ ಹೇಳುತ್ತಿದ್ದೇನೆ. ಶ್ರಾವಣ ಶುಕ್ಲ ಹುಣ್ಣಿಮೆಯಂದು ಅಂಬಿಕೆಯ ದೇಗುಲದಲ್ಲಿ ಅಥವಾ ನಿತ್ಯ ಪೂಜಿಸಲ್ಪಡುವ ದತ್ತಾತ್ರೇಯರ ಮೂರ್ತಿಯ ದರ್ಶನವು ವಿಶೇಷ ಪುಣ್ಯಪ್ರದವಾಗಿರುತ್ತದೆ. ಶಿವ ಕೇಶವ ಇದು ಅಭೇದ ತತ್ವವಾಗಿದೆ. ಇವರಲ್ಲಿ ಭೇದ ಕಾಣುವುದು ಪಾಪದಾಯಕವಾಗುವುದು. ಏಕಾದಶಿಯಂದು ಸಮಸ್ತ ಪಾಪವು ಅನ್ನದಲ್ಲೇ ಆಶ್ರಯಿಸುತ್ತದೆ. ಹೀಗಾಗಿ ಏಕಾದಶಿಯಂದು ಉಪವಾಸ ಮಾಡಿ ದ್ವಾದಶಿಯಂದು ಯೋಗ್ಯ ಬ್ರಾಹ್ಮಣನಿಗೆ ಅನ್ನದಾನ ಮಾಡಿದರೆ ವಿಶೇಷ ಫಲದಾಯಕವಾಗಿರುತ್ತದೆ. ಹಾಗೆ ಮಾಡಿದ್ದಲ್ಲಿ ಪುಣ್ಯ ಪ್ರಾಪ್ತಿ ಮತ್ತು ಪಾಪ ನಾಶವಾಗುತ್ತದೆ. ಯೋಗ್ಯ ಬ್ರಾಹ್ಮಣರಿಗೆ ಅನ್ನದಾನ ಮಾಡದೆ ಸ್ವತಃ ಉಪವಾಸ ಮಾಡಿ ಎರಡನೇ ದಿನ ಉಪವಾಸ ಬಿಟ್ಟಲ್ಲಿ ಪುಣ್ಯ ಪ್ರಾಪ್ತಿಯಾಗುತ್ತದೆ, ಆದರೆ ಪಾಪ ನಾಶವಾಗುವುದಿಲ್ಲ. ನನ್ನ ಪುಣ್ಯ ವಿಶೇಷದ ಬಗ್ಗೆ ಏನು ವರ್ಣನೆ ಮಾಡಲಿ? ನಾನು ಸಿದ್ಧಯೋಗಿದರನ್ನು ಕುರಿತು ಮಹಾಪ್ರಭು ಶ್ರೀ ಅಂಬಿಕೆಯು ವಾಸವಿ ಎಂಬ ಹೆಸರಿನಿಂದ ಏಕೆ ಜನ್ಮ ತಾಳಿದರು? ಯಾರಿಗೆ ವಚನ ಕೊಟ್ಟು ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯಾದರು? ದಯಮಾಡಿ ವಿಸ್ತಾರವಾಗಿ ಹೇಳಿರಿ ಎಂದು ವಿನಂತಿಸಿದನು. ನನ್ನ ಪ್ರಾರ್ಥನೆಯನ್ನು ಕೇಳಿ ಅವರು, ಮಗನೇ, ನಿನಗೆ ಪವಿತ್ರ ಜ್ಞಾನದ ಮಾಹಿತಿಯನ್ನು ಆಲಿಸಲು ತುಂಬಾ ಆಸಕ್ತಿ ಇರುವಂತೆ ಅನಿಸುತ್ತಿದೆ. ದೈವೀ ರಹಸ್ಯವನ್ನು ಜಿಜ್ಞಾಸು ಯೋಗ್ಯ ಪಾತ್ರತೆಯುಳ್ಳವರಿಗೆ ಮಾತ್ರ ಹೇಳಬೇಕು ಎಂದು ನಿಯಮವಿದೆ. ಅಯೋಗ್ಯರಿಗೆ, ತರ್ಕ ವಿತರ್ಕ ಮಾಡುವವರಿಗೆ, ನಾಸ್ತಿಕರಿಗೆ ದೈವ ಲೀಲೆ, ದೈವ ರಹಸ್ಯವನ್ನು ಹೇಳುವುದು ಪಾಪೋದ್ದೇಶಕವಾಗುತ್ತದೆ ಎಂದು ಹೇಳಿದರು. ಶ್ರೀಮನ್ನಾರಾಯಣರ ಒಂದು ಹೆಸರು ಉಪೇಂದ್ರ. ಒಮ್ಮೆ ಇಂದ್ರನು ಶ್ರೀಮನ್ನಾರಾಯಣರಿಗೆ, ಸ್ವಾಮಿ, ಉಪೇಂದ್ರ ಹೆಸರು ಇರುವುದರಿಂದ ನೀವು ನನ್ನ ಸಹೋದರರಾಗಿರುವಿರಿ. ಅಂಬಿಕೆಯೂ ಕೂಡ ನನ್ನ ಸಹೋದರಿ ಆಗಬೇಕಲ್ಲವೇ? ನನ್ನ ಹೆಸರು ಸ್ಮರಣೆಯಾಗುವಾಗ ಅವಳ ಹೆಸರು ಕೂಡ ಇರಬೇಕಲ್ಲವೇ ಎಂದು ಕೇಳಿದನು. ಅದಕ್ಕೆ ಶ್ರೀಮನ್ನಾರಾಯಣರು ಮಂದಹಾಸ್ಯ ಮಾಡುತ್ತಾ, ಹೌದು, ನಿನ್ನ ವಾದವು ತರ್ಕಯೋಗ್ಯವಾಗಿದೆ. ಆ ವಿಷಯವನ್ನು ಅಂಬಿಕೆಗೆ ಕೇಳೋಣ ಎಂದು ಹೇಳಿದರು. ದಾನವರ ಹತ್ಯೆ ಮಾಡಿ ದೇವತೆಯರು ಅಹಂಕಾರದಿಂದ ಉನ್ಮತ್ತರಾಗಿದ್ದರು. ಅವರ ಅಹಂಕಾರವನ್ನು ಭಂಗ ಮಾಡುವ ಸಮಯ ಬಂದಿತ್ತು. ಪರತತ್ವವು ಯಕ್ಷರೂಪ ತಾಳಿತು. ಯಕ್ಷರೂಪದಿಂದಾಗಿ ಒಂದು ತೃಣರೂಪ ಧರಿಸಿ ಅದನ್ನು ಹಾರಿಸಲು ವಾಯು ದೇವತೆಗೆ ಹೇಳಲಾಯಿತು. ಆದರೆ ವಾಯುವು ಅಸಮರ್ಥನೆಂದು ಸಾಬೀತಾದನು. ಅಗ್ನಿಗೆ ಅದನ್ನು ಸುಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ದೇವಗಣರು ಸೋತರು. ದೇವೇಂದ್ರನು ಮಾತ್ರ ಅದು ಯಕ್ಷರೂಪವಾಗಿರದೆ ಪರತತ್ವ ಎಂದು ಅರಿತು ಶ್ರೇಷ್ಠನೆನಿಸಿದನು. ಅವನು ಇಂದ್ರ ಎಂಬ ಹೆಸರಿನಿಂದ ಕರೆಯಲ್ಪಟ್ಟನು. ಪರತತ್ವವು ಅಂಬಿಕೆಯ ರೂಪವನ್ನು ಧರಿಸಿತು. ಇಂದ್ರನು ಅನೇಕ ಸ್ತುತಿ ಸ್ತೋತ್ರಗಳನ್ನು ಪಠಿಸಿದನು. ಆಗ ಅಂಬಿಕೆಯು ಸಂತುಷ್ಟಗೊಂಡರು. ಸಂತುಷ್ಟರಾದ ಅಂಬಿಕೆಯು ವಾಸವಿ ಎಂದು ನಾಮಸ್ಮರಣೆಯಾಗಲು, ಬೃಹತ್ ಶಿಲಾನಗರದಲ್ಲಿ ಸ್ಫುರಣೆಯಾಗಲು ಯೋಗ್ಯವಾದಂತಹ
ವಾಸವಿ ಎಂಬ ಹೆಸರಿನಿಂದ ಅವತರಿಸಿ ಕಾರ್ಯ ಮಾಡುವುದು ಎಂದು ವರದಾನ ಕೊಟ್ಟರು. ಹಾಗೂ ಇದೇ ಹೆಸರಿನಿಂದ ವ್ಯವಹಾರವಾಗುವುದು ಎಂದು ಕೂಡ ವರ ನೀಡಿದರು. ವರ ನೀಡುತ್ತಿದ್ದಂತೆ ಅವರು ವಾಸವಿ ಕನ್ಯಕಾ ಪರಮೇಶ್ವರಿಯ ರೂಪದಲ್ಲಿ ಅವತರಿಸಿದರು. ಮಗನೇ, ಪ್ರತಿಯೊಂದು ಘಟನೆ ಕಾಲ ಕರ್ಮ ಕಾರಣಗಳ ವಶ ಸಂಭವಿಸುತ್ತಿರುತ್ತದೆ. ದೈವಿ ಲೀಲೆಯು ಕಲ್ಪನಾತೀತ ಹಾಗೂ ಅಚಿಂತ್ಯವಾಗಿದೆ. ಶ್ರೀಮನ್ ನಾರಾಯಣರು ದೇವಕಿ ವಸುದೇವರ ಮನೆಯಲ್ಲಿ ಜನ್ಮ ತಾಳುವ ಮೊದಲು ಅಂಬಿಕೆಯು ಅವತರಿಸಿದಳು. ಕಂಸನನ್ನು ವಧಿಸುವ ಮೊದಲು ಆಕಾಶದಲ್ಲಿ ದಿವ್ಯ ದೇಹಾಕೃತಿಯನ್ನು ಧಾರಣೆ ಮಾಡಿದಳು. ಶ್ರೀಕೃಷ್ಣ ಅವತಾರದಲ್ಲಿ ಸೋದರ ಮಾವನ ವಾತ್ಸಲ್ಯ ಭಕ್ತಿಯ ಕೊರತೆಯು ಪ್ರಭುಗಳಿಗೆ ಶ್ರೀಪಾದ ಶ್ರೀವಲ್ಲಭರ ಅವತಾರದಲ್ಲಿ ಪೂರ್ತಿಯಾಯಿತು. ಶ್ರೀಪಾದರನ್ನು ತನ್ನ ಸಂತಾನವೆಂದುಕೊಂಡು ಯಾರ್ಯಾರು ಆತನ ಆರಾಧನೆ ಮಾಡುವರೋ ಅಂತಹವರ ಮನೆಗಳಲ್ಲಿ ಶ್ರೀವಲ್ಲಭರು ಅದೃಶ್ಯ ಶಿಶುವಿನ ರೂಪದಲ್ಲಿ ಸಂಚಾರ ಮಾಡುತ್ತಿರುತ್ತಾರೆ. ಹಾಗೆಯೇ ಯಾರ್ಯಾರು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯನ್ನು ತಮ್ಮ ಮಗಳೆಂಬ ಭಾವನೆಯಿಂದ ಭಜಿಸುವರೋ ಅಂತಹವರ ಮನೆಯಲ್ಲಿ ಅವರು ಅದೃಶ್ಯ ಬಾಲಿಕೆಯ ರೂಪದಲ್ಲಿ ಸಂಚರಿಸುತ್ತಿರುತ್ತಾರೆ. ಪವಿತ್ರ ಹೃದಯದ ಸಾಧಕರಿಗೆ ಆಕೆಯ ಗೆಜ್ಜೆಯ ನಿನಾದ ಕೇಳಿ ಬರುತ್ತದೆ. ಇದು ಕಲಿಯುಗದಲ್ಲಿಯೇ ಪರಮ ಸತ್ಯವಾಗಿದ್ದು ದೃಢವಾಗಿದೆ. ನೀನು ಈಗ ವಿಶ್ರಾಂತಿ ಪಡೆ. ನಿತ್ಯವೂ ಶ್ರೀಪಾದ ಶ್ರೀವಲ್ಲಭರ ಸ್ಮರಣೆ ಮಾಡುತ್ತಲಿರು. ಅನೇಕ ಜನ್ಮಗಳ ಪಾಪದ ರಾಶಿಯು ಭಸ್ಮೀಭೂತಗೊಳ್ಳುವುದು ಎಂದು ಆಶೀರ್ವದಿಸಿದರು. ನಾನು ಕೂಡ ತುಂಬಾ ಬಳಲಿದ್ದರಿಂದ ಗಾಢ ನಿದ್ರೆ ಮಾಡಿದನು. ನನ್ನ ಇಂತಹ ಅದೃಷ್ಟದಿಂದ ನಾನು ಚಕಿತನಾಗಿದ್ದೆನು. ಶ್ರೀಪಾದರ ದಿವ್ಯ ಚರಣಗಳನ್ನು ಎಂದಿಗೂ ಬಿಡಬಾರದು ಎಂದು ನನಗೆ ಅನಿಸಿತು. ಯಾವಾಗ ಒಮ್ಮೆ ಕುರವಪುರಕ್ಕೆ ತಲುಪುವೆನೋ ಎಂದು ನನ್ನ ಮನಸ್ಸು ತವಕ ಪಡುತ್ತಿತ್ತು. ಎರಡನೆಯ ದಿನ ಬೆಳಿಗ್ಗೆ ಎದ್ದು ನೋಡಿದಾಗ ನಾನು ಒಂದು ಎತ್ತರವಾದ ಬೆಟ್ಟದ ಮೇಲೆ ಅರಳಿ ಮರದ ಕೆಳಗೆ ಇದ್ದೆನು. ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ. ನಿನ್ನೆ ಸಿದ್ಧಯೋಗೀಂದ್ರರ ಆಶ್ರಮದಲ್ಲಿ ಮತ್ತು ಈಗ ಇಲ್ಲಿ ಇದೇನು ಭ್ರಮೆಯಲ್ಲ ತಾನೆ? ಯೋಗೀಂದ್ರರು ಮಾಯಾವಿಯೇ, ಯಕ್ಷನೇ, ಮಾಂತ್ರಿಕನೇ ಅಲ್ಲ ತಾನೆ ಎಂದು ಮನಸ್ಸಿನಲ್ಲಿ ಅನುಮಾನ ಬಂದಿತು. ಆದರೆ ದತ್ತಪ್ರಭುಗಳ ಬಗ್ಗೆ ಅವರು ಹೇಳಿದ ಶಬ್ದಗಳು ನನ್ನ ಕಿವಿಯಲ್ಲಿ ಪುನಃ ಪ್ರತಿಧ್ವನಿಸುತ್ತಿದ್ದವು. ಇಂತಹ ವಿಚಿತ್ರವಾದ ಅನುಭವವು ನನಗೆ ಬರುವಂತೆ ಮಾಡಲು ಶ್ರೀಪಾದರ ಉದ್ದೇಶವು ಏನಿರಬಹುದು ಎಂದು ನನಗೆ ಅನಿಸಿತು. ಮನಸ್ಸಿನಲ್ಲಿ ಕಲ್ಪ ವಿಕಲ್ಪಗಳು ಉದ್ಭವಿಸತೊಡಗಿದವು. ನಾನು ನನ್ನ ಗಂಟು ಮೂಟೆಗಳನ್ನು ಹೊತ್ತುಕೊಂಡು ಕೆಳಗೆ ಇಳಿಯತೊಡಗಿದೆನು. ಮಧ್ಯಾಹ್ನದ ತನಕ ನಾನು ನಡೆಯುತ್ತಲೇ ಇದ್ದೆನು. ಅತ್ತ ಸಣ್ಣ ಸಣ್ಣ ಮನೆಗಳು ಕಾಣತೊಡಗಿದವು. ನನಗೆ ತುಂಬಾ ಹಸಿವೆಯಾಗಿತ್ತು. ನಾನು ಬ್ರಾಹ್ಮಣನಾಗಿದ್ದರಿಂದ ಎಲ್ಲೆಂದರಲ್ಲಿ ಊಟ ಮಾಡಲು ಸಾಧ್ಯವಿರಲಿಲ್ಲ. ಯಾರಾದರೂ ಊಟದ ಸಾಮಗ್ರಿಗಳನ್ನು ಒದಗಿಸಿದ್ದಲ್ಲಿ ಸ್ವಯಂಪಾಕ ಮಾಡಿ ಊಟ ಮಾಡುವ ಯೋಚನೆ ಬಂದಿತು. ಆ ಊರಿನಲ್ಲಿ ಯಾರಾದರೊಬ್ಬ ಬ್ರಾಹ್ಮಣನ ಮನೆ ಇದೆಯೇ ಎಂದು ನಾನು ಅಲ್ಲಿ ಒಬ್ಬ ವ್ಯಕ್ತಿಗೆ ಕೇಳಿದೆನು. ಆಗ ಆತನು, ಸ್ವಾಮಿ, ನಾವು ಗುಡ್ಡಗಾಡಿನಲ್ಲಿ ವಾಸಿಸುವ ಜನರು. ಇಲ್ಲಿ ಬ್ರಾಹ್ಮಣರ ಮನೆಗಳು ಇಲ್ಲ. ನಾನು ಈ ವಸತಿಯ ಮುಖಂಡನಾಗಿದ್ದೇನೆ. ನಿಮ್ಮದೇನೂ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮಗೆ ಜೇನುತುಪ್ಪ ಮತ್ತು ಹಣ್ಣುಗಳನ್ನು ಕೊಡುತ್ತೇನೆ ಅಂದನು. ಮಾರ್ಗ ಮಧ್ಯೆ ಶೂದ್ರ ವದಾಚರೇತ್. ಈ ಹೇಳಿಕೆಯಂತೆ ಪ್ರವಾಸದ ಕಾಲದಲ್ಲಿ ಯಾರಾದರೂ ಏನಾದರೂ ತಿನ್ನಲು ಕೊಟ್ಟಲ್ಲಿ ಅದನ್ನು ಸೇವನೆ ಮಾಡಬಹುದು ಎಂದುಕೊಂಡು ನಾನು ಹಣ್ಣುಗಳನ್ನು ಹಾಗೂ ಜೇನುತುಪ್ಪವನ್ನು ಸ್ವೀಕರಿಸಿದೆನು. ನಾನು ಹಣ್ಣುಗಳನ್ನು ತಿನ್ನಲು ಆರಂಭಿಸುತ್ತಿದ್ದಂತೆ ಎಲ್ಲಿಂದಲೋ ಒಂದು ಕಾಗೆಯು ಬಂದು ನನ್ನ ತಲೆಯ ಮೇಲೆ ಕುಕ್ಕತೊಡಗಿತು. ಅದನ್ನು ಓಡಿಸಲು ತುಂಬಾ ಪ್ರಯತ್ನ ಪಟ್ಟರೂ ಅದು ಬಿಡಲೇ ಇಲ್ಲ. ಬದಲಾಗಿ ಅಲ್ಲಿ ಅನೇಕ ಕಾಗೆಗಳು ಬಂದು ನನ್ನನ್ನು ಕುಕ್ಕಲು ಪ್ರಾರಂಭಿಸಿದವು. ನಾನು ಹೆದರಿ ಓಡತೊಡಗಿದನು. ಆದರೆ ಕಾಗೆಗಳು ನನ್ನನ್ನು ಹಿಂಬಾಲಿಸಿ ಕುಕ್ಕುತ್ತಿದ್ದವು. ಆ ಊರಿನಲ್ಲೇ ಜನರು ನನ್ನ ಸಹಾಯಕ್ಕೆ ಬರಲಿಲ್ಲ. ಆ ಊರಿನ ಮುಖಂಡನು, ಏನು ಆಶ್ಚರ್ಯ, ಈ ಊರಿನಲ್ಲಿಯ ಕಾಗೆಗಳು ಇದುವರೆಗೆ ಯಾರಿಗೂ ಹೀಗೆ ತೊಂದರೆ ಕೊಟ್ಟಿಲ್ಲ. ಈ ಉಗ್ರ
ಕಾಗೆಗಳನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಗುತ್ತಿದೆ. ನೀವು ಯಾವುದಾದರೂ ಸಿದ್ಧ ಪುರುಷರ ನಿಂದೆ ಅಥವಾ ಅವಹೇಳನ ಮಾಡಿಲ್ಲ ತಾನೆ? ಅಂಥವರ ಶಾಪದಿಂದಾಗಿ ಹೀಗೆ ಶಿಕ್ಷೆ ಆಗುತ್ತಿರುತ್ತದೆ. ಸಹಾಯಕ್ಕೆ ಬಂದರೆ ನಾವು ಆ ಸಿದ್ಧ ಪುರುಷರ ಕೋಪಕ್ಕೆ ಗುರಿಯಾಗಬಹುದು. ದೈವೀ ಲೀಲೆಯ ಘಟನಾಕ್ರಮದಲ್ಲಿ ಬದಲಾವಣೆ ಮಾಡಲು ನಾವು ಪ್ರಯತ್ನ ಮಾಡಲಾರೆವು. ನೀನು ತಪ್ಪಾಗಿ ತಿಳಿದುಕೊಳ್ಳಬೇಡ ಎಂದು ಹೇಳಿದನು. ನನಗೆ ತಂದು ಕೊಟ್ಟಿದ್ದ ಜೇನುತುಪ್ಪ ಹಾಗೂ ಹಣ್ಣುಗಳನ್ನು ನಾನು ಸೇವಿಸಲು ಆಗಲಿಲ್ಲ. ನನ್ನ ಮೈಯೆಲ್ಲ ರಕ್ತಸಿಕ್ತವಾಗಿ ಬಿಟ್ಟಿತು. ನಾನು ಸಿದ್ಧ ಯೋಗೀಂದ್ರರ ಬಗ್ಗೆ ಸಂಶಯ ಪಟ್ಟಿದ್ದರ ಪರಿಣಾಮ ರೂಪವಾಗಿ ಹೀಗೆ ಆಗಿರಬಹುದಾ? ಅವರು ನನ್ನನ್ನು ಶಪಿಸಿರಬಹುದಾ? ಆದರೆ ಅವರು ನನಗೆ ಶ್ರೀಪಾದರ ದರ್ಶನವಾಗಲಿ ಎಂದು ಆಶೀರ್ವದಿಸಿದ್ದರಲ್ಲವೇ? ಅವರ ಹೇಳಿಕೆಯಂತೆ ಪೂರ್ವ ಜನ್ಮಗಳ ಪಾಪವು ನಶಿಸದ ಹೊರತು ಶ್ರೀ ದತ್ತಪ್ರಭುವಿನ ದರ್ಶನವಾಗುವುದಿಲ್ಲವೇನೋ? ನಾನು ಎಷ್ಟು ದೊಡ್ಡ ಪಾಪದ ಗಂಟನ್ನು ತಂದಿರುವೆನೆಂಬುದು ಯಾರಿಗೂ ಗೊತ್ತು. ಇದೆಲ್ಲವೂ ನಾಶವಾಗಲು ಇನ್ನೂ ಎಷ್ಟು ಶಿಕ್ಷೆಗಳನ್ನು ಅನುಭವಿಸಬೇಕೆಂದು ಪರಮಾತ್ಮನಿಗೆ ಗೊತ್ತು. ಓಹೋ, ಶ್ರೀ ವಲ್ಲಭರ ದರ್ಶನ ಪ್ರಾಪ್ತಿಯಾಗುವುದು ಎಂಬ ಈ ಆಶೀರ್ವಾದದಲ್ಲಿ ಇಷ್ಟೊಂದು ಸಂಕಟಗಳು ಅಡಗಿವೆಯೇನೋ? ಇನ್ನು ಎಷ್ಟು ದುಃಖ ಅನುಭವಿಸಬೇಕೇನೋ? ಇನ್ನು ನನ್ನ ರಕ್ಷಣೆ ಮಾಡುವವರು ಯಾರು ಅಂದುಕೊಂಡನು. ಶ್ರೀಪಾದ ಶ್ರೀವಲ್ಲಭ ಶರಣಂ ಶರಣಂ ಎಂದು ಜಪಿಸುತ್ತಾ ನಿಧಾನವಾಗಿ ನಡೆಯುತ್ತಾ ನಾನು ಔದುಂಬರ ವೃಕ್ಷದ ಕೆಳಗೆ ತಲುಪಿದನು. ಔದುಂಬರ ಎಂದರೆ ಶ್ರೀ ದತ್ತಪ್ರಭುಗಳ ನಿವಾಸ ಸ್ಥಾನ. ಅಲ್ಲಿ ಖಂಡಿತವಾಗಿ ನನ್ನ ರಕ್ಷಣೆಯಾಗುವುದು ಎಂದು ಅನಿಸಿತು. ಆದರೆ ದತ್ತ ಲೀಲೆಯು ಬೇರೆಯೇ ಆಗಿತ್ತು. ನನ್ನ ದುರ್ದೈವದಿಂದಲೋ ಏನೋ ನನ್ನ ಶರೀರದಿಂದ ದುರ್ಗಂಧವು ಹೊರಸೂಸತೊಡಗಿತು. ಆ ದುರ್ಗಂಧದಿಂದಲೋ ಏನೋ ದೊಡ್ಡ ದೊಡ್ಡ ಸರ್ಪಗಳು ಆಕರ್ಷಿತಗೊಂಡು ನನ್ನ ಬಳಿಗೆ ಬಂದು ನನ್ನನ್ನು ದಂಸಿಸತೊಡಗಿದವು. ಮೊದಲು ಕಾಗೆಗಳು, ಈಗ ನಾಗರ ಹಾವುಗಳು. ನನ್ನ ದೇಹವು ವಿಷಮಯವಾಗತೊಡಗಿತು. ನನ್ನ ಬಾಯಿಯಿಂದ ನೊರೆಯು ಬರಲಾರಂಭಿಸಿತು. ನಾನು ಸತ್ತವನಂತೆ ಆಗಿ ಭೂಮಿಯ ಮೇಲೆ ಬಿದ್ದು ಬಿಟ್ಟನು. ಅಷ್ಟರಲ್ಲಿ ಕೆಲ ಅಗಸರು ಒಗೆದು ಒಣಗಿದ ಬಟ್ಟೆಗಳ ಗಂಟುಗಳನ್ನು ಕತ್ತೆಯ ಮೇಲೆ ಏರಿ ಆ ಮಾರ್ಗದಿಂದ ಬರುತ್ತಿದ್ದರು. ಅವರು ನನ್ನ ಅವಸ್ಥೆಯನ್ನು ನೋಡಿದರು. ಆದರೆ ನಾನು ಬ್ರಾಹ್ಮಣ, ಮುಟ್ಟಬಹುದೋ ಅಥವಾ ಬೇಡವೋ ಎಂದು ಯೋಚನೆ ಮಾಡುತ್ತಾ ಅವರು ಸ್ವಲ್ಪ ಸಮಯ ದ್ವಂದ್ವಾವಸ್ಥೆಯಲ್ಲಿ ಇದ್ದರು. ಆದರೆ ನಾನು ಮರಣಾವಸ್ಥೆಯಲ್ಲಿ ಇರುವುದನ್ನು ಕಂಡು ನನ್ನನ್ನು ಒಂದು ಕತ್ತೆಯ ಮೇಲೆ ಏರಿ ಆ ಊರಿಗೆ ಕರೆದುಕೊಂಡು ಬಂದರು. ನನ್ನನ್ನು ಚಮ್ಮಾರನ ಹತ್ತಿರ ಕರೆದುಕೊಂಡು ಬಂದಿದ್ದರು. ಆ ಚಮ್ಮಾರನು ಸರ್ಪದಂಶಕ್ಕೆ ಉಪಚಾರ ಮಾಡುವ ವೈದ್ಯನಾಗಿದ್ದನು. ದುರ್ಗಂಧ ನಾರುತ್ತಿರುವ ಅಂಗಳದಲ್ಲಿ ಒಂದು ಮಂಚದ ಮೇಲೆ ನನ್ನನ್ನು ಅವರು ಮಲಗಿಸಿದರು. ಕಾಡು ಎಲೆಗಳ ರಸ ತೆಗೆದು ನನಗೆ ಕುಡಿಯಲು ಕೊಟ್ಟನು. ಹಾವುಗಳು ಕಚ್ಚಿದ ಭಾಗಗಳಲ್ಲಿ ಕಾಡು ಎಲೆಗಳನ್ನು ರುಬ್ಬಿ ಕಟ್ಟಿದನು. ಅರಳಿ ಮರದ ಎಳೆಯ ಕಡ್ಡಿಯನ್ನು ಕಿವಿಯಲ್ಲಿ ಚುಚ್ಚಿ ಇಟ್ಟನು. ಸಹಿಸಲಾಗದಷ್ಟು ವೇದನೆಯಾಗುತ್ತಿತ್ತು. ಓಡಿ ಹೋಗೋಣ ಎಂದೆನಿಸುತ್ತಿತ್ತು. ಆದರೆ ಇಬ್ಬರು ನನ್ನನ್ನು ಗಟ್ಟಿಯಾಗಿ ಹಿಡಿದಿದ್ದರು. ಅಸಹಾಯಕ ಸ್ಥಿತಿಯಲ್ಲಿ ಹಾಗೆ ಬಿದ್ದುಕೊಂಡಿದ್ದನು. ಆ ವೈದ್ಯನು ಅಲ್ಲಿದ್ದ ಉಳಿದ ಜನರೊಂದಿಗೆ ಮಾತನಾಡುತ್ತಾ, ಅರಳಿ ಕಡ್ಡಿಗಳು ವಿಷವನ್ನು ಸೆಳೆದುಕೊಳ್ಳುತ್ತಿದ್ದಂತೆ ಆತನು ಜೋರಾಗಿ ಕೂಗಾಡುವನು. ಆತನಿಗೆ ಗಟ್ಟಿಯಾಗಿ ಹಿಡಿದು ಇಟ್ಟುಕೊಳ್ಳಿ. ವಿಷವು ಪೂರ್ತಿಯಾಗಿ ಆ ಕಡ್ಡಿಯಲ್ಲಿರುವ ಎಲೆಗಳಲ್ಲಿ ಸೇರುತ್ತಿದ್ದಂತೆ ಆ ವಿಷಯುಕ್ತ ಎಲೆಗಳನ್ನು ಸುಟ್ಟು ಹಾಕಿರಿ ಎಂದು ಹೇಳಿದನು. ಸ್ವಲ್ಪ ಸಮಯದ ಬಳಿಕ ವಿಷವು ಇಳಿಯಿತು. ನನಗೆ ಹಿತವೆನಿಸುತ್ತಿತ್ತು. ಆ ದಿನ ನಾನು ಭಯಂಕರವಾದ ವಿಚಿತ್ರ ಘಟನೆಗಳಿಂದ ಪಾರಾಗಿದ್ದೆನು. ರಾತ್ರಿ ಇಡೀ ಆ ಚಮ್ಮಾರನು ದತ್ತ ದಿಗಂಬರ ಶ್ರೀಪಾದ ವಲ್ಲಭ ದತ್ತ ದಿಗಂಬರ ಎಂದು ಸಂಕೀರ್ತನೆ ಮಾಡುತ್ತಿದ್ದನು. ಅತಿ ಮಧುರವಾದ ಆ ನಾಮ ಸಂಕೀರ್ತನೆಯನ್ನು ಆಲಿಸುತ್ತಾ ನನ್ನ ಹೃದಯವು ಪುಲಕಿತಗೊಂಡಿತು. ಆ ಚಮ್ಮಾರನ ಬಗ್ಗೆ ಆತ್ಮೀಯತೆ ಅನಿಸಿತು.
ಆತನು ನನ್ನ ಗುರುಬಂಧು ಆಗಿರುವುದರಿಂದ ನನಗೆ ಆತನ ಬಗ್ಗೆ ಪ್ರೇಮ ಉಕ್ಕಿತು. ಆದರೆ ಮರುಕ್ಷಣದಲ್ಲಿಯೇ ನಾನು ಉಚ್ಚ ಕುಲದಲ್ಲಿಯೇ ಬ್ರಾಹ್ಮಣ ಹಾಗೂ ಆತನು ಕೀಳು ಜಾತಿಯಲ್ಲಿಯ ಚಮ್ಮಾರನೆಂಬ ಯೋಚನೆಯು ನನಗೆ ಬಾಧಿಸತೊಡಗಿತು. ಶಂಕರ ಭಟ್ಟರಿಗೆ ವಲ್ಲಭದಾಸನ ಉಪದೇಶ. ನಾಮ ಸಂಕೀರ್ತನೆಯನ್ನು ಪೂರ್ತಿಗೊಳಿಸಿದ ನಂತರ ಆ ಚಮ್ಮಾರನು ನನ್ನ ಬಳಿಗೆ ಬಂದನು. ಆತನು ಅತ್ಯಂತ ಪ್ರೇಮಮಯವಾದ ದೃಷ್ಟಿಯಿಂದ ನನ್ನತ್ತ ನೋಡುತ್ತಿದ್ದನು. ಆತನ ಕಣ್ಣುಗಳಲ್ಲಿ ಆತ್ಮಾನುಭೂತಿಯ ಹೊಳಪು ಇತ್ತು. ಈತನು ಏನಾದರೂ ಯೋಗಿಯಾಗಿರಬಹುದೇ? ನಾನು ಸುಮ್ಮನೆ ಇಲ್ಲ ಸಲ್ಲದ ಯೋಚನೆ ಮಾಡುತ್ತಿರುವೆನೆ ಎಂದು ಆಗ ನನ್ನ ಮನಸ್ಸಿನಲ್ಲಿ ಗೊಂದಲ ಉಂಟಾಗತೊಡಗಿತು. ಆತನು ನನ್ನತ್ತ ನೋಡುತ್ತಾ, ಸ್ವಾಮಿ, ನನ್ನ ಹೆಸರು ವಲ್ಲಭದಾಸ, ನಾನು ಚಮ್ಮಾರ. ನೀವು ಸಂಶಯ ಪಡಬೇಡಿರಿ. ನಾನು ನಿಮಗೆ ಕೆಲ ವಿಷಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನಿಮ್ಮ ಹೆಸರು ಶಂಕರ ಭಟ್ಟ. ನೀವು ಶ್ರೀಪಾದ ಶ್ರೀವಲ್ಲಭರ ದರ್ಶನಕ್ಕಾಗಿ ಹೊರಟಿರುವಿರಿ. ನಿಮ್ಮನ್ನು ಕಾಗೆಗಳು ಕುಕ್ಕಿದವು ಹಾಗೂ ಹಾವುಗಳು ದಂಶಿಸಿದವು. ಇದೆಲ್ಲ ನನಗೆ ಗೊತ್ತಿದೆ ಎಂದನು. ಈತನಿಗೆ ಜ್ಯೋತಿಷ್ಯ ಜ್ಞಾನವೂ ಇರಬಹುದೇನೋ ಎಂದು ನಾನು ವಿಸ್ಮಯಗೊಂಡೆನು. ತಕ್ಷಣ ವಲ್ಲಭದಾಸನು, ಸ್ವಾಮಿ, ನಾನು ಜ್ಯೋತಿಷಿ ಅಲ್ಲ ಅಂದನು. ನನ್ನ ಮನಸ್ಸಿನಲ್ಲಿಯ ವಿಚಾರಗಳನ್ನೆಲ್ಲ ಆತನು ತಿಳಿದುಕೊಂಡಿದ್ದರಿಂದ ನಾನು ದಿಗ್ಭ್ರಾಂತಗೊಂಡೆನು. ಆತನು ಮಾತುಗಳನ್ನು ಮುಂದುವರಿಸಿದನು. ಶ್ರೀ ಪೀಠಿಕಾಪುರವು ಪುಣ್ಯಭೂಮಿಯಾಗಿದ್ದು ಪಂಡಿತರ ತವರು ಮನೆಯಾಗಿದೆ. ಪ್ರತ್ಯಕ್ಷ ಸಾಂಗ ವೇದಾಂತ ಸಾಮ್ರಾಟರಾದ ಪಂಡಿತ ಮಲ್ಲಾದಿ ಪಾಪನ್ನ ಅವಧಾನಿಗಳ ನಿವಾಸವಿರುವಂತಹ ಸ್ಥಳವಿದು. ಪರತತ್ವದ ವರ್ಣನೆ ಮಾಡುತ್ತಿರುವಾಗ ಸಾಕ್ಷಾತ್ ವೇದಗಳು ಕೂಡ ನೇತಿ ನೇತಿ ಎನ್ನುತ್ತಾ ಸ್ತಂಭೀಭೂತಗೊಂಡವು. ಆ ಪರತತ್ವವೇ ಶ್ರೀಪಾದ ಶ್ರೀವಲ್ಲಭ ಹೆಸರಿಂದ ಈ ಪುಣ್ಯ ಭೂಮಿಯಲ್ಲಿ ಅವತರಿಸಿತು. ಶುಷ್ಕ ವೇದಾಂತ ಹೇಳುವಂತಹ ಮತ್ತು ತರ್ಕ ವಿತರ್ಕ ಮಾಡುವವರಿಗೆ ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹವು ಲಭಿಸುವುದು ಅಶಕ್ಯಪ್ರಾಯವಾದದ್ದು. ಶ್ರೀವಲ್ಲಭರ ಕೃಪೆಯನ್ನು ಸಂಪಾದಿಸಲು ಪಾಂಡಿತ್ಯದ ಅವಶ್ಯಕತೆ ಇಲ್ಲ. ಬದಲಾಗಿ ಪಾಂಡಿತ್ಯದಿಂದಾಗಿ ಉಂಟಾಗುವ ಅಹಂಕಾರವೇ ನಮಗೆ ಅವರಿಂದ ದೂರ ಸರಿಸುತ್ತದೆ. ನಿನಗೆ ಕುಕ್ಕಿದ ಕಾಗೆಗಳು ಹಿಂದಿನ ಜನ್ಮದಲ್ಲಿ ಪೀಠಿಕಾಪುರದಲ್ಲಿಯ ವಿದ್ವಾನ್ ಪಂಡಿತರಾಗಿದ್ದರು. ಆದರೆ ಅವರು ದತ್ತ ಪ್ರಭುಗಳ ಅವತಾರದ ಶ್ರೀ ವಲ್ಲಭರ ದಿವ್ಯ ತತ್ವವನ್ನು ಗುರುತಿಸಲಾಗದೆ ಜೀವನವನ್ನು ವ್ಯರ್ಥವಾಗಿ ಕಳೆದುಕೊಂಡಿದ್ದರು. ಕ್ರಮ, ಘನ, ಜಟ, ಸ್ವಾಧ್ಯಾಯ ಎಂಬ ಶಬ್ದಗಳನ್ನು ಹೇಳುತ್ತಾ ಅವರು ತಮ್ಮ ಅಹಂಕಾರವನ್ನು ಪ್ರದರ್ಶಿಸುತ್ತಾ ಮೃತರಾದ ನಂತರ ಸ್ವರ್ಗಕ್ಕೆ ಹೋದರು. ಅಲ್ಲಿ ಇಂದ್ರ ಹಾಗೂ ಇಂದ್ರಲೋಕದಲ್ಲಿಯ ಇತರರು ಅವರನ್ನು ಬಹಳವಾಗಿ ಹೊಗಳಿದರು. ಇವರು ಘನಪಾಠಿಗಳು, ಇವರು ತರ್ಕ ಪ್ರವೀಣರು, ಇವರು ಕ್ರಮವನ್ನು ಅರಿತವರು, 100 ಸಲ ಇವರು ವೇದಗಳ ಪಠನ ಮಾಡಿದವರು, ಎಷ್ಟು ಪುಣ್ಯವಂತರು! ಅದರಿಂದಾಗಿಯೇ ಅವರು ಸ್ವರ್ಗಕ್ಕೆ ಬರಲು ಸಾಧ್ಯವಾಯಿತು. ಆದರೆ ಈ ಎಲ್ಲ ಪಂಡಿತರು ಹಸುವಿನ ಬೇಗೆಯಿಂದ ಒದ್ದಾಡುತ್ತಿದ್ದರು. ಸ್ವರ್ಗದಲ್ಲಿ ಅಮೃತ ದೊರೆಯುತ್ತದೆ, ಅದರಿಂದ ಹಸಿವೆ ಬಾಯಾರಿಕೆ ಆಗುವುದಿಲ್ಲ ಎಂದು ಅವರು ಕೇಳಿದ್ದರು. ಹಸಿವಿನಿಂದ ವ್ಯಾಕುಲಗೊಂಡು ಅವರು ಇಂದ್ರನಿಗೆ ಅದರ ಬಗ್ಗೆ ಕೇಳಿದರು. ಆಗ ದೇವೇಂದ್ರನು ಈ ಮುಂದಿನಂತೆ ಉತ್ತರಿಸಿದನು. ಪ್ರಭುಗಳ ಶ್ವಾಸೋಚ್ಛ್ವಾಸಗಳೆಂದರೆ ವೇದಗಳು. ಪ್ರಭು ಅನಂತ ಹಾಗೂ ಮರಣರಹಿತನು. ಆದುದರಿಂದ ಎಲ್ಲ ಧರ್ಮಗಳ ಮೂಲವೇ ವೇದಗಳು. ಇಂತಹ ವೇದಗಳ ಪಠನ ಮಾಡಿರುವುದರಿಂದ ನೀವು ಪ್ರಭುಗಳ ಸ್ತುತಿ ಮಾಡಿದಂತಾಯಿತು. ಅದರ ಪ್ರತಿಫಲವೆಂದು ನಾವುಗಳು ನಿಮ್ಮ ಸ್ತುತಿಯನ್ನು ಮಾಡತೊಡಗಿರುವೆವು. ಇಲ್ಲವಾದರೆ ನಮ್ಮಿಂದ ನಿಮ್ಮ ಸ್ತುತಿಯು ಸಾಧ್ಯವಿದೆಯೇ? ನಾವು ಕೇವಲ ಪ್ರತಿಫಲವನ್ನು ಕೊಡುತ್ತಿರುತ್ತೇವೆ. ಕೆಲವರಿಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತದೆ, ಅದು ಅವರು ಮಾಡಿದ ಅನ್ನದಾನದ ಪ್ರತಿಫಲವಾಗಿರುತ್ತದೆ. ನೀವು ಎಂದೆಂದಿಗೂ ಅನ್ನದಾನ ಮಾಡಿಲ್ಲ. ನೀವು ಒಂದಾನು ವೇಳೆ ಒಂದು ಧಾನ್ಯದ ಕಾಳನ್ನು ದಾನ ಮಾಡಿದ ಪಕ್ಷದಲ್ಲಿ ಅದರ ಅನೇಕ ಪಟ್ಟು ಫಲವನ್ನು ಕೊಡುವುದು ನಮ್ಮ ಕೆಲಸ. ವೇದಗಳ ಉಚ್ಚಾರಣೆ ಮಾಡಿದ್ದರಿಂದ ಅನಂತ ಫಲವು ಲಭಿಸಿತು. ಅದಕ್ಕಾಗಿ ನೀವು ಸ್ವೇಚ್ಛೆಯಿಂದ ಅನಂತ ಕಾಲದವರೆಗೆ ಇಲ್ಲಿ ಸುಖವಾಗಿ ಉಳಿದುಕೊಳ್ಳಬಹುದು.
ಆಮೇಲೆ ಬೇಕೆ ಅನಿಸಿದರೆ ಬೇರೆ ಲೋಕಕ್ಕೆ ಹೋಗಬಹುದು. ಇಂದ್ರವಾಣಿಯನ್ನು ಕೇಳಿ ಎಲ್ಲ ಪಂಡಿತರು ಸಂಕಟದ ಸ್ಥಿತಿಗೆ ಸಿಲುಕಿದರು. ಹಸಿವೆಯಿಂದ ವ್ಯಾಕುಲರಾಗಿ ಅನಂತ ಕಾಲದವರೆಗೆ ಬದುಕುವುದು ಅವರಿಗೆ ತುಂಬಾ ಕಠೋರವಾದ ಶಿಕ್ಷೆ ಅನಿಸಿತು. ಇಂದ್ರನು ಪುನಃ ಅಂದನು, ನೀವು ಪವಿತ್ರವಾದ ಪಾದಗಯ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿದ್ದಾಗ ಕೂಡ ಪಿತೃ ದೇವತೆಗಳ ಶ್ರಾದ್ದ ವಿಧಿಯನ್ನು ಶ್ರದ್ಧಾರಹಿತವಾಗಿ ಮಾಡಿರುವಿರಿ. ಶ್ರಾದ್ದ ಕರ್ಮದಲ್ಲಿ ಎಷ್ಟು ಹಣ ಖರ್ಚಾಯಿತು, ಅಡಿಗೆ ಎಷ್ಟು ರುಚಿಕರವಾಗಿತ್ತು ಎಂಬ ವಿಚಾರಗಳನ್ನೇ ಮಾಡುತ್ತಲಿದ್ದಿರಿ. ಅದರಿಂದಾಗಿ ಪಿತೃರಿಗೆ ಸದ್ಗತಿಯು ಪ್ರಾಪ್ತಿಯಾಗಲಿಲ್ಲ. ನಿಮ್ಮ ಮಕ್ಕಳು ಕೂಡ ತಂದೆ ತಾಯಿಯರು ಎಷ್ಟು ವರ್ಷ ಬದುಕಿದರು, ಅವರ ಆಹಾರಕ್ಕಾಗಿ ಮತ್ತು ಔಷಧೋಪಚಾರಕ್ಕಾಗಿ ಎಷ್ಟೊಂದು ಹಣ ಖರ್ಚಾಯಿತು ಎಂಬ ಈ ಯೋಚನೆಗಳಲ್ಲಿಯೇ ಬದುಕಿದರು. ಸಾಕ್ಷಾತ್ ಶ್ರೀಮನ್ನಾರಾಯಣನು ಶ್ರೀಪಾದ ಶ್ರೀವಲ್ಲಭರ ರೂಪದಲ್ಲಿ ನಿಮ್ಮ ಊರಿನಲ್ಲಿ ಅವತರಿಸಿದ್ದನು. ಅವತಾರದ ಎಲ್ಲ ಶುಭ ಲಕ್ಷಣಗಳಾದ ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವಾಂತರ್ಗಾಮಿತ್ವ ಇವೆಲ್ಲ ಶ್ರೀಪಾದರಲ್ಲಿ ಗೋಚರಿಸುತ್ತಿದ್ದರೂ ಕೂಡ ಆ ದತ್ತಾವತಾರವನ್ನು ನೀವು ಗುರುತಿಸಲಿಲ್ಲ. ನೀವು ಕುಪಿತರಾಗಿ ಅವರ ಬಗ್ಗೆ ಟೀಕೆ ಮಾಡಿದಿರಿ, ತರ್ಕ ವಿತರ್ಕ ಮಾಡಿದಿರಿ, ಕುರುಡರಂತೆ ಬದುಕಿದಿರಿ. ಶ್ರೀಪಾದ ಶ್ರೀವಲ್ಲಭರ ಪವಿತ್ರ ನಾಮೋಚ್ಚಾರಣೆಯಿಂದ ಪಾವನವಾಗಿರುವಂತಹ ವ್ಯಕ್ತಿಯ ರಕ್ತಪಾನದಿಂದ ನಿಮಗೆ ಉತ್ತಮವಾದ ಗತಿಯು ಪ್ರಾಪ್ತವಾಗುವುದು. ಹಾಗೂ ಅಲ್ಲಿಯ ತನಕ ನೀವೆಲ್ಲ ಪಿತೃದೇವತೆಗಳ ರೂಪವಾದ ಕಾಗೆಯ ರೂಪದಲ್ಲೇ ಉಳಿದುಕೊಳ್ಳುವಿರಿ ಎಂದು ಚಿತ್ರಗುಪ್ತನು ನಿಮ್ಮ ಪಾಪ ಪುಣ್ಯಗಳ ಲೆಕ್ಕ ಮಾಡಿ ನಿರ್ಧರಿಸಿರುವನು. ವಲ್ಲಭದಾಸ ಚಮ್ಮಾರನು ಶಂಕರಭಟ್ಟ, ಅದರಿಂದಾಗಿ ಅವರು ಕಾಗೆಯ ಜನ್ಮ ತಾಳಿ ಪೂರ್ವ ಪುಣ್ಯದಿಂದ ನಿನ್ನ ರಕ್ತಪಾನ ಮಾಡಿ ಸದ್ಗತಿ ಹೊಂದಿದರು ಎಂದನು. ನನ್ನ ಎದುರಿನಲ್ಲಿಯೇ ಇರುವಂತಹ ವಲ್ಲಭದಾಸನೆಂಬ ವ್ಯಕ್ತಿಯು ಸಾಮಾನ್ಯನಲ್ಲ. ಆತನ ಮೇಲೆ ಶ್ರೀಪಾದರ ಅಪಾರ ಕರುಣೆಯು ಅವಿರತವಾಗಿ ಇದೆ ಎಂದು ನನಗೆ ಅರಿವಾಯಿತು. ವಲ್ಲಭದಾಸನು ಮುಂದೆ ಹೇಳತೊಡಗಿದನು, ಸ್ವಾಮಿ, ನಿಮ್ಮ ಶರೀರದೊಳಗಿಂದ ಹೊರಡುತ್ತಿದ್ದ ದುರ್ಗಂಧದಿಂದ ಆಕರ್ಷಿತರಾಗಿ ನಿಮ್ಮನ್ನು ದಂಶಿಸಿದ ನಾಗರ ಹಾವುಗಳು ಕೂಡ ಸದ್ಗತಿಯನ್ನು ಹೊಂದಿದವು. ಆಗ ನಾನು ಅವನಿಗೆ, ಸ್ವಾಮಿ, ಈ ರೀತಿಯಲ್ಲಿ ನನ್ನ ಶರೀರವು ಕಾಗೆ ಹಾಗೂ ಸರ್ಪಗಳಂತಹ ಜೀವ ಜಂತುಗಳಿಗೆ ಉಪಯೋಗವಾಗಿರುವುದು ನನಗೆ ಬಹುದೊಡ್ಡ ಸಂಕಟವೇ ಆಗಿದೆ. ಇನ್ನು ಮುಂದೆ ಎಲ್ಲಿ ಮತ್ತು ಯಾವಾಗ ಯಾವ ಬಗೆಯ ಪ್ರಾಣಿಗಳು ನನ್ನ ಮೇಲೆ ಆಕ್ರಮಣ ಮಾಡುವವು ಎಂಬ ಭೀತಿಯು ನನಗೆ ಕಾಡುತ್ತಿದೆ ಎಂದು ಹೇಳಿದನು. ಅದಕ್ಕೆ ವಲ್ಲಭದಾಸನು, ಸ್ವಾಮಿ, ಇದು ಶ್ರೀಪಾದರ ವಿನೋದಪೂರ್ಣ ಲೀಲೆಯೇ ಸರಿ. ನೀವು ಯಾವುದೇ ಬಗೆಯ ಭಯ ಪಡುವ ಅವಶ್ಯಕತೆ ಇಲ್ಲ. ಪುನಃ ನಿಮಗೆ ಈ ರೀತಿಯ ಉಪದ್ರವಗಳು ಆಗಲಾರವು. ಪ್ರಾಣ ಕರುಣಿಸಿದವನಿಗೆ ಪ್ರಾಣ ತೆಗೆಯುವ ಅಧಿಕಾರವಿರುತ್ತದೆ. ಅಂದರೆ ಆ ಅಧಿಕಾರವು ಭಗವಂತನಿಗೆ ಮಾತ್ರ ಇರುವುದು. ನಿಮ್ಮ ಪಿತೃರು ಸ್ಮಶಾನ ಕಾಳಿಕಾ ಸಾಧನೆಯನ್ನು ಮಾಡಿದ್ದರು. ಆ ತಾಂತ್ರಿಕ ಮಂತ್ರಗಳ ಪ್ರಭಾವದಿಂದ ಅವರು ತಮಗೆ ಬೇಡವಾದಂತಹ ಅನೇಕ ಜನರನ್ನು ಸಾಯಿಸಿದರು. ಅದರಿಂದಾಗಿ ಅವರಿಗೆ ಮಹಾಪಾಪವು ಅಂಟಿಕೊಂಡಿತು. ಆ ಪಾಪದಿಂದಾಗಿ ಅವರು ಸರ್ಪ ಯೋನಿಯಲ್ಲಿ ಜನ್ಮ ತಾಳಿದರು. ನೀನು ಅವರ ವಂಶಜ, ಅವನ ರಕ್ತ ಸಂಬಂಧಿಕ. ಹೀಗಾಗಿ ಶ್ರೀಪಾದರ ಕೃಪೆಯಿಂದಾಗಿ ಹಾಗೂ ಅವರ ಸ್ವಲ್ಪ ಪ್ರಮಾಣದ ಪುಣ್ಯದಿಂದಾಗಿ ಆ ಸರ್ಪಗಳಿಗೆ ನಿನ್ನ ರಕ್ತಪಾನದಿಂದಾಗಿ ಸದ್ಗತಿ ಪ್ರಾಪ್ತಿಯಾಯಿತು ಅಂದನು. ಸ್ವಾಮಿ, ಬ್ರಾಹ್ಮಣನು ಸತ್ಯಾನ್ವೇಷಿಯಾಗಿ ಬದುಕಬೇಕು. ಕ್ಷತ್ರಿಯನು ಧರ್ಮಕ್ಕೆ ಬದ್ಧನಾಗಿ ಜೀವನ ನಡೆಸಬೇಕು. ವೈಶ್ಯರು ಗೋರಕ್ಷಣೆ ಹಾಗೂ ಕ್ರಯ ವಿಕ್ರಯದ ವ್ಯಾಪಾರ ಮಾಡಿ ಶಾಂತ ವೃತ್ತಿಯಿಂದ ಜೀವಿಸಬೇಕು. ಶೂದ್ರರು ಪ್ರೇಮ ಭಾವನೆಯಿಂದ ಸೇವೆ ಮಾಡುತ್ತಾ ಬಾಳಬೇಕು. ಆದರೆ ಭಗವಂತನ ಅನುಗ್ರಹಕ್ಕಾಗಿ ಮಾತ್ರ ಜಾತಿ, ಮತ, ಕುಲ, ಧನಿಕ ಬಡವ ಎಂಬ ಭೇದಗಳು ಇರುವುದಿಲ್ಲ. ಬ್ರಾಹ್ಮಣನು ಕ್ಷತ್ರಿಯ ಧರ್ಮ ಪಾಲಿಸಿ ಅರಸನಾಗಬಹುದು. ಕ್ಷತ್ರಿಯನು ಬ್ರಹ್ಮಜ್ಞಾನದ ಪ್ರಾಪ್ತಿಯ ಅಪೇಕ್ಷೆಯನ್ನು ಇಟ್ಟುಕೊಂಡು ಬ್ರಾಹ್ಮಣನಾಗಬಹುದು. ವೈಶ್ಯನಾದ ಕುಸುಮ ಶ್ರೇಷ್ಠಿಯು
ಧರ್ಮ ಪಾಲನೆ ಮಾಡುತ್ತಾ ಅರಸನಾಗಿರಲಿಲ್ಲವೇ? ಬ್ರಾಹ್ಮಣ ಧರ್ಮಾನುಸಾರವಾಗಿ ಶತ್ರು ಸಂಹಾರವು ದೋಷಪ್ರದವಾಗುತ್ತದೆ. ಆದರೆ ಕ್ಷತ್ರಿಯ ಧರ್ಮಾನುಸಾರ ಅದು ಕರ್ತವ್ಯವಾಗುವುದು. ನೀನು ಸತ್ಯಾನ್ವೇಷಣೆ ಮಾಡುವ ಬ್ರಾಹ್ಮಣ. ಹೀಗಾಗಿ ಅಹಿಂಸೆಯು ನಿನ್ನ ಪರಮ ಧರ್ಮವಾಗಿದೆ. ಆದರೆ ಚಮ್ಮಾರನಿಗೆ ಇದೇ ತತ್ವ ಅನ್ವಯಿಸುವುದಿಲ್ಲ. ಮಾನವನು ಯಾವ್ಯಾವ ಕುಲದಲ್ಲಿ ಜನ್ಮ ತಾಳಿರುವನೋ ಆಯಾ ಕುಲಾಚಾರದಂತೆ ಕರ್ಮಗಳನ್ನು ಮಾಡುತ್ತಾ ಬದುಕಬೇಕು. ಸದ್ಯಕ್ಕೆ ರೋಗಗ್ರಸ್ತನಾಗಿರುವುದರಿಂದ ನೀನು ವೈದ್ಯರಲ್ಲಿಗೆ ಉಳಿಯುವುದು ಶ್ರೇಯಸ್ಕರ. ಶ್ರೀಪಾದ ಶ್ರೀವಲ್ಲವರು ಪ್ರತಿ ಕ್ಷಣದಲ್ಲಿಯೂ ನಮ್ಮನ್ನು ಪರೀಕ್ಷೆ ಮಾಡುತ್ತಿರುತ್ತಾರೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳು ಅಂದರು. ನೀವು ಚಿಕ್ಕಂದಿನಲ್ಲಿ ವಿಷ್ಣುವಿನ ಧ್ಯಾನ ಶ್ಲೋಕಗಳನ್ನು ಹೇಳುತ್ತಿದ್ದರಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಆದರೆ ನಿಮ್ಮ ಸಹಪಾಠಿಗಳಿಗೆ ತಮಾಷೆಗಾಗಿ ನೀವು ಈ ಮುಂದಿನಂತೆ ಅಪಾರ್ಥವನ್ನು ಹೇಳುತ್ತಿದ್ದೀರಿ. ವಿಷ್ಣು ಅಂದರೆ ಸರ್ವವ್ಯಾಪಿ, ಶಶಿವರ್ಣಂ ಎಂದರೆ ಬೂದಿ ಬಣ್ಣದವನು, ಚತುರ್ಭುಜ ಎಂದರೆ 4 ಕಾಲುಗಳು ಉಳ್ಳವನು, ಪ್ರಸನ್ನ ವದನಂ ಎಂದರೆ ಪ್ರಸನ್ನ ಮುಖದಿಂದ ಕಿರುಚಾಡುತ್ತಿರುವಂತಹ, ಸರ್ವ ವಿಘ್ನಗಳನ್ನು ಶಾಂತಿ ಮಾಡುವಂತಹ ಕತ್ತೆಯ ಧ್ಯಾನವನ್ನು ನಾನು ಮಾಡುತ್ತೇನೆ ಎಂದು. ಸ್ವಾಮಿ ಶಂಕರ ಭಟ್ಟರೇ, ಶ್ರೀ ದತ್ತಪ್ರಭುಗಳು ತುಂಬಾ ಚಮತ್ಕಾರಿ ಹಾಗೂ ಕೃಪೆ ದೂರುವವರು. ನೀನು ತಮಾಷೆ ಮಾಡಿ ಅಪಾರ್ಥವನ್ನು ಹೇಳಿದರೂ ಅವರು ಸಿಟ್ಟುಗೊಳ್ಳಲಿಲ್ಲ. ಪ್ರಭುಗಳು ತನ್ನ ಸಾನ್ನಿಧ್ಯದಲ್ಲಿರುವ ಭಕ್ತರ ತಪ್ಪುಗಳನ್ನು ಸುಧಾರಿಸಿಕೊಳ್ಳುತ್ತಾರೆ. ಅಗಸರು ನಿನ್ನನ್ನು ನನ್ನ ಹತ್ತಿರ ಕತ್ತೆಯ ಮೇಲೆ ಕೂರಿಸಿಕೊಂಡು ಬಂದರು. ಆಗ ನೀನು ಧೂಳಿಯಿಂದಾಗಿ ಬೂದಿ ಬಣ್ಣದವನಾಗಿದ್ದೆ. ಅಶಕ್ತನಾಗಿದ್ದರಿಂದ ತೆವಳುತ್ತಾ ನನ್ನ ಹತ್ತಿರ ಬಂದೆ. ಚತುರ್ಭುಜನಾಗಿ ಅಂದರೆ 2 ಕೈಗಳು ಮತ್ತು 2 ಕಾಲುಗಳು ರಕ್ಷಣೆ ಪಡೆಯಲು ಔದುಂಬರ ವೃಕ್ಷದ ಬುಡಕ್ಕೆ ಹೋಗಿದ್ದೆ. ಆದರೂ ನೀನು ಸರ್ಪದಂಶದ ವೇದನೆಗಳನ್ನು ಸಹಿಸಲೇಬೇಕಾಯಿತು. ಆ ವೇದನೆಯಿಂದ ಒದ್ದಾಡುತ್ತಿರುವಾಗ ನೀನು ಚಿಕ್ಕಂದಿನಲ್ಲಿ ವರ್ಣಿಸಿದಂತೆ ಒಂದು ಬಗೆಯ ಪ್ರಸನ್ನವದನನಾದೆ ಹಾಗೂ ಕೊನೆಯಲ್ಲಿ ಚೆಮ್ಮಾರನ ಹತ್ತಿರ ಬರುವ ಹಾಗಾಯಿತು. ಶ್ರೀವಲ್ಲಭರು ನಿನ್ನೊಂದಿಗೆ ಇಂತಹ ತಮಾಷೆ ಮಾಡಿ ನಿನಗೆ ಬುದ್ಧಿ ಬರುವ ಹಾಗೆ ಮಾಡಿದರು. ನಿನ್ನ ಪೂರ್ವಜರಿಗೆ ನಿನ್ನಿಂದಾಗಿ ಮುಕ್ತಿ ದೊರೆಯಿತು. ತಮಾಷೆಗಾಗಿ ನೀನು ಶ್ಲೋಕದ ಅಪಾರ್ಥವನ್ನು ನಿನ್ನ ಮಿತ್ರರಿಗೆ ಹೇಳಿದ್ದರಿಂದ ಕೊನೆಯಲ್ಲಿ ಒಬ್ಬ ಚಮ್ಮಾರನಿಂದ ಉಪದೇಶ ಪಡೆಯುವ ಪರಿಸ್ಥಿತಿ ಬಂದಿತು. ನಾಳೆ ದಿನ ನೀನು ಬ್ರಾಹ್ಮಣ ಸಮಾಜದಲ್ಲಿ ಹೋದಾಗ ಅಪ್ಪಿತಪ್ಪಿ ಏನಾದರೂ ನಡೆದ ವೃತ್ತಾಂತವು ಅವರಿಗೆ ಗೊತ್ತಾದರೆ ನಿನ್ನನ್ನು ಕುಲದಿಂದ ಹೊರಗೆ ಹಾಕುವರು. ವಲ್ಲಭದಾಸರ ಹಿತ ನುಡಿಗಳಿಂದಾಗಿ ನನ್ನ ಬ್ರಾಹ್ಮಣತ್ವದ ಅಹಂಕಾರವು ಸುಟ್ಟು ಬೂದಿಯಾಯಿತು. ವಲ್ಲಭದಾಸನು ಹೀನ ಜಾತಿಯವನು ಎಂಬ ಭಾವನೆಯು ನಷ್ಟವಾಯಿತು. ಅವನು ನನ್ನ ಸ್ವಂತ ಸಹೋದರನು ಎಂಬಂತೆ ಅವನ ಬಗ್ಗೆ ನನ್ನಲ್ಲಿ ಪ್ರೇಮ ಭಾವನೆ ಉಂಟಾಯಿತು. ನಂತರದ 2-3 ದಿನ ಅವರಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನಾನು ನನ್ನ ಮುಂದಿನ ಪ್ರವಾಸಕ್ಕೆ ಹೊರಟೆನು. ಶ್ರೀಪಾದರ ಕೃಪೆ ಮತ್ತು ಅವರ ಲೀಲೆಗಳನ್ನು ಏನೆಂದು ಮತ್ತು ಎಷ್ಟೆಂದು ವರ್ಣಿಸಲಿ. ವಿಚಿತ್ರಪುರ ಊರಿನಲ್ಲಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಲುಕಿ ವಿಚಿತ್ರ ರೀತಿಯಲ್ಲಿ ಹೊರಬಿದ್ದೆನು. ವಿಚಿತ್ರಪುರದಿಂದ ನಾನು ಕಾಲ್ನಡಿಗೆಯಿಂದ ಚಿದಂಬರಂಗೆ ಹೋಗುತ್ತಿದ್ದನು. ಅಷ್ಟರಲ್ಲಿ 2 ರಾಜಸೇವಕರು ನನ್ನ ಎದುರಿನಲ್ಲಿ ಬಂದು ವಿನಮ್ರತೆಯಿಂದ ವಿಚಾರಿಸಿದರು, ಸ್ವಾಮಿ, ನೀವು ವೈಷ್ಣವರ ಅಥವಾ ಶೈವರ? ಆಗ ನಾನು ಶಿವ ಕೇಶವ ತತ್ವ ಬೇರೆ ಬೇರೆ ಎಂದು ನಂಬದ ಸ್ಮಾರ್ತರು. ಆದರೆ ಸ್ವಲ್ಪ ಹೆಚ್ಚಿನ ಒಲವು ಶೈವರಂತೆ ಇರುತ್ತದೆ. ಶೃಂಗೇರಿಯ ಆದಿಶಂಕರಾಚಾರ್ಯರು ನಮ್ಮ ಗುರುಗಳು ಎಂದು ಉತ್ತರಿಸಿದನು. ಆ ಸೇವಕರು ನನಗೆ ಅವರ ಹಿಂದೆಯೇ ಅವರ ಅರಸರ ಕಡೆಗೆ ಬರಲು ಹೇಳಿದರು. ನಾವು 3 ಹೊರಟೆವು. ಮಾರ್ಗ ಕ್ರಮಿಸುವಾಗ ಸೇವಕರೊಂದಿಗೆ ಆಗಿರುವ ಸಂಭಾಷಣೆಯಿಂದಾಗಿ ರಾಜರ ಬಗ್ಗೆ ಅನೇಕ ವಿಚಿತ್ರ ಸಂಗತಿಗಳು ನನ್ನ ಗಮನಕ್ಕೆ ಬಂದವು. ಯಾರಾದರೂ ಬ್ರಾಹ್ಮಣನು ಕಂಡರೆ ಆತನ್ನು
ತನ್ನ ಬಳಿಗೆ ಕರೆದುಕೊಂಡು ಬರಬೇಕು ಎಂದು ರಾಜಾಜ್ಞೆ ಇತ್ತು. ಸೇವಕರು ಬ್ರಾಹ್ಮಣನನ್ನು ಕರೆದು ತಂದ ತಕ್ಷಣ ಆ ರಾಜನು ಬ್ರಾಹ್ಮಣನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದನು. ಇಷ್ಟಕ್ಕೆ ಇಷ್ಟಾದರೆ ಅಷ್ಟಕ್ಕೆ ಎಷ್ಟು? ಈ ಪ್ರಶ್ನೆಯ ಸಮಾಧಾನಕಾರಕವಾದ ಉತ್ತರವು ಆ ರಾಜರಿಗೂ ಇದುವರೆಗೆ ಸಿಕ್ಕಿರಲಿಲ್ಲ. ಆ ರಾಜನು ಕೆಲವು ವರ್ಷಗಳ ಹಿಂದೆ ಪುತ್ರ ಪ್ರಾಪ್ತಿಗಾಗಿ ಯಜ್ಞ ಮಾಡಿದ್ದನು. ಆ ರಾಜನಿಗೆ ಗಂಡು ಮೂಗವು ಜನಿಸಿತು, ಆದರೆ ದುರ್ದೈವದಿಂದ ಅದು ಮೂಕನಾಗಿತ್ತು. ಯಜ್ಞ ಆಚರಿಸುವಾಗ ಬ್ರಾಹ್ಮಣರ ತಪ್ಪಿನಿಂದಲೇ ಇಂತಹ ಮಗು ಹುಟ್ಟಿತು ಎಂದು ರಾಜರ ಅನಿಸಿಕೆ ಇತ್ತು. ಅಂದಿನಿಂದ ಎಲ್ಲ ಬ್ರಾಹ್ಮಣರು ಸಂಕಟಕ್ಕೀಡಾದರು. ಯಾಕೆಂದರೆ ರಾಜನು ಶೈವ ಬ್ರಾಹ್ಮಣ ಸಿಕ್ಕರೆ ಆತನ ತಲೆ ಬೋಳಿಸಿ ಆತನ ಹಣೆಯ ಮೇಲೆ ವೈಷ್ಣವರ ನಾಮವನ್ನಿಟ್ಟು ಕತ್ತೆಯ ಮೇಲೆ ಮೆರವಣಿಗೆ ಮಾಡಿಸುತ್ತಿದ್ದನು. ಹಾಗೂ ವೈಷ್ಣವ ಬ್ರಾಹ್ಮಣ ಸಿಕ್ಕರೆ ಆತನ ತಲೆ ಬೋಳಿಸಿ ಆತನ ಹಣೆಯ ಮೇಲೆ ಭಸ್ಮ ತ್ರಿಪುಂಡ್ರವನ್ನು ಇಟ್ಟು ಕತ್ತೆಯ ಮೇಲೆ ಮೆರವಣಿಗೆ ಮಾಡಿಸುತ್ತಿದ್ದನು. ಈ ಸಂಗತಿಯು ಎರಡೂ ಪಂಥದ ಬ್ರಾಹ್ಮಣರಿಗೆ ಭಯಂಕರವಾಗಿತ್ತು. ನಂತರ ರಾಜನು ತುಂಬಾ ವಿಚಿತ್ರವಾಗಿ ವರ್ತಿಸತೊಡಗಿದನು. ಮೊದಲು ಆತನು ಬ್ರಾಹ್ಮಣವನ್ನು ಆಮಂತ್ರಿಸುತ್ತಿದ್ದನು. ಹಿರಿಯ ತರ್ಕ ಪಂಡಿತರು, ವೇದ ಪಂಡಿತರು, ಪುರಾಣ ಪಂಡಿತರು, ಇತಿಹಾಸ ತಜ್ಞರು ರಾಜನು ಆಮಂತ್ರಿಸಿದರೆಂದರೆ ಅದು ತಮಗೆ ಸನ್ಮಾನವೆಂದು ತಿಳಿಯುತ್ತಿದ್ದರು. ಆ ಅಹಂಕಾರದಿಂದಲೇ ಅವರು ಅರಮನೆಗೆ ಹೋಗುತ್ತಿದ್ದರು. ರಾಜನು ಅವರಿಗೆ ದಂಟಿನ ಸೊಪ್ಪನ್ನು ದಾನ ಮಾಡುತ್ತಿದ್ದನು. ಅದಕ್ಕಾಗಿ ರಾಜನು ಕೇವಲ ದಂಟಿನ ಸೊಪ್ಪನ್ನೇ ಬೆಳೆಸಬೇಕೆಂದು ರೈತರಿಗೆ ಆಜ್ಞೆ ಹೊರಡಿಸಿದನು. ಬೆಳೆಯ ಅರ್ಧ ಭಾಗವನ್ನು ಸುಂಕದ ರೂಪದಲ್ಲಿ ರಾಜರ ತನಕ ತಲುಪಿಸಬೇಕೆಂದು ಕೂಡ ಆಜ್ಞಾಪಿಸಿದ್ದನು. ಎತ್ತಿನ ಬಂಡಿಗಳು ತುಂಬಿ ತುಂಬಿ ದಂಟಿನ ಸೊಪ್ಪು ಅರಮನೆಗೆ ಬರತೊಡಗಿತು. ರಾಜನು ಬ್ರಾಹ್ಮಣರಿಗಾಗಿ ಬೇರೆಯೇ ಕಾನೂನನ್ನು ಹೊರಡಿಸಿದನು. ಬ್ರಾಹ್ಮಣರು ಕೇವಲ ಬೇಯಿಸಿದ ಅಥವಾ ಹಸಿ ದಂಟಿನ ಸೊಪ್ಪನ್ನು ಮಾತ್ರ ಆಹಾರವಾಗಿ ಸ್ವೀಕರಿಸಬೇಕು. ಅವರು ಬೇರೆ ಯಾವುದೇ ತರಹದ ಅನ್ನ ಆಹಾರವನ್ನು ತಿನ್ನಬಾರದು. 3 ಹೊತ್ತು ಅವರು ವಾಂತಿ ಬರುವ ತನಕ ದಂಟಿನ ಸೊಪ್ಪನ್ನೇ ತಿನ್ನುತ್ತಿದ್ದರು. ಪಾಪ, ಆ ಬ್ರಾಹ್ಮಣರ ವಿದ್ವತ್ತಿನ ಅಹಂಕಾರವು ಎಂದೋ ಉಡುಗಿ ಹೋಯಿತು. ಅವರು ಅತ್ಯಂತ ದೀನ ಅವಸ್ಥೆಯಲ್ಲಿ ಬದುಕುತ್ತಿದ್ದರು. ಆ ಬ್ರಾಹ್ಮಣರಲ್ಲಿಯೇ ಓರ್ವನು ದತ್ತೋಪಾಸಕನಾಗಿದ್ದನು. ಶ್ರೀ ದತ್ತಾತ್ರೇಯರು ಸ್ಮರಣ ಮಾಡುತ್ತಿದ್ದಂತೆ ಪ್ರಸನ್ನರಾಗುವಂತಹವರು. ಈ ದುರ್ದೈವದ ಪೀಡೆಯಿಂದ ಅವರೇ ನಮ್ಮನ್ನು ರಕ್ಷಿಸುವರು ಎಂದನು. ಆಗ ಎಲ್ಲ ಬ್ರಾಹ್ಮಣರು ಮಂಡಲ ದೀಕ್ಷೆ ಅಂದರೆ 40 ದಿನಗಳ ಉಪಾಸನೆ ಕೈಗೊಂಡು ಶ್ರೀ ದತ್ತಾತ್ರೇಯರ ಉಪಾಸನೆ ಮಾಡಿದರು. ರಾಜಕುಮಾರನು ಮೂಕನಾಗಿದ್ದರಿಂದ ಮೂಕರ ಭಾಷೆಯನ್ನು ಪ್ರೋತ್ಸಾಹಿಸಬೇಕೆಂದು ರಾಜರಿಗೆ ಅನಿಸಿತು. ಹೀಗಾಗಿ ರಾಜಗುರುಗಳಿಗೆ ಅವರು ಮೂಕರ ಭಾಷೆಯ ಬಗ್ಗೆ ಒಂದು ಸಂಶೋಧನಾತ್ಮಕ ಗ್ರಂಥವನ್ನು ಬರೆಯಲು ಹೇಳಿದರು. ರಾಜಾಜ್ಞೆಯಿಂದಾಗಿ ಅಹಂಕಾರದಿಂದ ಮೆರೆಯುವ ರಾಜಗುರುಗಳ ಅವಸ್ಥೆಯೂ ಕೂಡ ದಯನೀಯವಾಯಿತು. ಮೂಕ ಭಾಷೆಯ ಬಗ್ಗೆ ಅವರ ಸಂಶೋಧನೆ ಪ್ರಾರಂಭವಾಯಿತು. ಶಂಕರ ಭಟ್ಟ ಮತ್ತು ಮಹಾರಾಜರ ಸಂವಾದ. ನನ್ನನ್ನು ಮಹಾರಾಜರ ಎದುರಿನಲ್ಲಿ ನಿಲ್ಲಿಸಿದರು. ನಾನು ಒಂದೇ ಸಮನೆ ಬೆವರುತ್ತಿದ್ದನು. ಶ್ರೀಪಾದರು ನನ್ನನ್ನು ಎಂತಹ ಕಠಿಣವಾದ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಎಂಬ ಯೋಚನೆಯು ನನ್ನ ಮನಸ್ಸಿನಲ್ಲಿ ಬಂದಿತು. ನಾನು ಮನಸ್ಸಿನಲ್ಲಿಯೇ ಅಖಂಡವಾಗಿ ಶ್ರೀಪಾದರ ನಾಮಸ್ಮರಣೆ ಮಾಡುತ್ತಿದ್ದನು. ಕ್ರಮೇಣ ನನ್ನ ಮನಸ್ಸಿನಲ್ಲಿ ಧೈರ್ಯ ಬಂದಿತು. ಅರಸನು ಎಲ್ಲರಿಗೆ ಕೇಳುತ್ತಿದ್ದ ಪ್ರಶ್ನೆಯನ್ನು ನನಗೂ ಕೇಳಿದನು. ಇಷ್ಟಕ್ಕೆ ಇಷ್ಟಾದರೆ ಅಷ್ಟಕ್ಕೆ ಎಷ್ಟು? ಗಂಭೀರ ಸ್ವರದಲ್ಲಿ ನಾನು ಉತ್ತರಿಸಿದನು, ಅಷ್ಟಕ್ಕೆ ಅಷ್ಟೇ. ಅದಕ್ಕೆ ಅರಸನು ಸಂತೋಷಗೊಂಡು ಹೇಳತೊಡಗಿದನು, ಮಹಾತ್ಮರೇ, ನೀವು ಮಹಾನ್ ವ್ಯಕ್ತಿಗಳಾಗಿರುವಿರಿ. ನಿಮ್ಮ ದರ್ಶನದಿಂದ ನಾನು ಧನ್ಯನಾದನು. ಈಗ ಇಷ್ಟರಲ್ಲಿ ನನಗೆ ಪೂರ್ವ ಜನ್ಮದ ಜ್ಞಾನವಾಯಿತು. ನಾನು ಹೋದ ಜನ್ಮದಲ್ಲಿ ಒಬ್ಬ ಬಡ ಬ್ರಾಹ್ಮಣನಾಗಿದ್ದನು. ನಾನು ದಂಟಿನ ಸೊಪ್ಪನ್ನು ತುಂಬಾ ಬೆಳೆಸುತ್ತಿದ್ದೆನು. ಯಾರಾದರೂ ಕೇಳಿದರೆ ಅದನ್ನು ನಾನು ಅವರಿಗೆ ದಾನವೆಂದು ಕೊಡುತ್ತಿದ್ದನು.
ಸಿರಿವಂತರಾದ ಬ್ರಾಹ್ಮಣರು ಕೂಡ ದಾನವೆಂದು ಆ ಸೊಪ್ಪನ್ನು ನನ್ನಿಂದ ತೆಗೆದುಕೊಳ್ಳುತ್ತಿದ್ದರು. ಆದರೆ ನನಗೆ ಯಾವುದೇ ರೀತಿಯಲ್ಲಿಯ ಸಹಾಯ ಮಾಡುತ್ತಿದ್ದಿಲ್ಲ. ತದ್ವಿರುದ್ಧವಾಗಿ ಒಮ್ಮೊಮ್ಮೆ ನನ್ನನ್ನು ಊರಿನಿಂದ ದೂರವಿರುವ ಸ್ಥಳಗಳಲ್ಲಿ ಶ್ರಾದ್ದ, ವಿವಾಹ ಇತ್ಯಾದಿ ಕಾರ್ಯಗಳಿಗೆ ಕಳುಹಿಸುತ್ತಿದ್ದರು. ಹಾಗೂ ಅಲ್ಲಿ ನನಗೆ ಕೊಟ್ಟ ದಕ್ಷಿಣೆ ಮತ್ತು ಸಂಭಾವನೆಗಳನ್ನು ಪೂರ್ತಿಯಾಗಿ ಅವರೇ ಕಸಿದುಕೊಳ್ಳುತ್ತಿದ್ದರು. ನನಗೆ ಕೇವಲ ಒಂದು ನಾಣ್ಯವನ್ನು ಕೊಡುತ್ತಿದ್ದರು. ಕಷ್ಟ ನನ್ನದು, ಆದರೆ ಫಲ ಅನುಭವಿಸುವವರು ಅವರು. ಮನೆಯಲ್ಲಿ ತುಂಬಾ ಬಡತನದ ಪರಿಸ್ಥಿತಿ ಇದ್ದರೂ ನಾನು ದಂಟಿನ ಸೊಪ್ಪನ್ನು ದಾನ ಕೊಡುವುದನ್ನು ನಿಲ್ಲಿಸಲಿಲ್ಲ. ಆ ಬ್ರಾಹ್ಮಣರು ಕೂಡ, ನಿಮ್ಮ ದಂಟಿನ ಸೊಪ್ಪು ಬಹಳ ರುಚಿಯಾಗಿದೆ, ದಿನಾಲು ತಿಂದರೂ ಬೇಸರ ಬರದು ಎಂದು ಹೇಳುತ್ತಿದ್ದರು. ಕಾಲಚಕ್ರವು ಉರುಳಿತು. ಸೊಪ್ಪಿನ ದಾನದಿಂದಾಗಿ ನಾನು ಅರಸನಾದನು. ನನ್ನಿಂದ ದಾನ ಪಡೆದ ಆ ಮೋಸಗಾರ ಬ್ರಾಹ್ಮಣರೇ ಇವರು. ಹೋದ ಜನ್ಮದಲ್ಲಿ ದಂಟಿನ ಸೊಪ್ಪನ್ನು ಯಥೇಚ್ಛವಾಗಿ ದಾನ ಮಾಡಿದ್ದರಿಂದ ನಾನು ಈ ಜನ್ಮದಲ್ಲಿ ರಾಜನಾಗಿರುವೆನು. ಮತ್ತು ಈಗ ಇನ್ನೂ ಹೆಚ್ಚು ಹೆಚ್ಚು ದಂಟಿನ ಸೊಪ್ಪನ್ನು ದಾನ ಮಾಡಿದ್ದಲ್ಲಿ ನನಗೆ ಇನ್ನೂ ಎಂತಹ ಉತ್ತಮವಾದ ಪರಿಸ್ಥಿತಿ ಬರುವುದು ಎಂಬ ಯೋಚನೆಯಿಂದ ನಾನು ಈ ವಿಚಿತ್ರ ಪ್ರಶ್ನೆಯನ್ನು ಕೇಳುತ್ತಿರುವೆನು. ಅದಕ್ಕೆ ಯೋಗ್ಯವಾದ ಉತ್ತರವನ್ನು ನೀವೇ ಕೊಡಬೇಕು ಅಂದರು. ಅದಕ್ಕೆ ನಾನು, ಅರಸರೇ, ಹೋದ ಜನ್ಮದಲ್ಲಿ ಇದ್ದ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಯಿಂದ ನಿಮ್ಮಲ್ಲಿದ್ದ ದಂಟಿನ ಸೊಪ್ಪು ಅಮೂಲ್ಯವಾಗಿತ್ತು. ಆಗ ಇಂದು ನಿಮಗೆ ಬಂಗಾರ, ವಜ್ರ, ವೈಡೂರ್ಯ ಕೊಡುವಂತಹ ಯೋಗ್ಯತೆ ಇದ್ದಾಗ ಈ ಕನಿಷ್ಠ ಬೆಲೆಯ ದಂಟಿನ ಸೊಪ್ಪನ್ನು ದಾನ ಮಾಡುವುದರಲ್ಲಿ ಏನು ಅರ್ಥವಿದೆ ಎಂದು ಕೇಳಿದನು. ನನ್ನ ಮಾತಿನಿಂದ ಅರಸನು ಸಂತೋಷಗೊಂಡನು. ಸಹಜವಾಗಿ ಉತ್ತರಿಸಿದ ಪರಿಣಾಮವಾಗಿ ರಾಜನು ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಿದನು. ಶ್ರೀಪಾದರ ಕೃಪೆಯಿಂದಾಗಿ ಕತ್ತೆಯ ಮೇಲಿನ ಮೆರವಣಿಗೆಯು ತಪ್ಪಿತ್ತು. ಅಂದರೆ ಶುಕ್ಲಾಂಬರಧರಂ. ಈ ಶ್ಲೋಕದ ಅಸಮಂಜಸವಾದ ಅರ್ಥವನ್ನು ಹೇಳಿದ್ದರಿಂದ ಕತ್ತೆಯ ಮೇಲೆ ಕೂಡಬೇಕಾಗಿತ್ತು. ಆ ಸಂಗತಿಯು ಬೇರೆ. ಆದರೆ ಇಂದು ಮಾನಭಂಗವಾಗುವಂತಹ ಪರಿಸ್ಥಿತಿಯು ಬರಲಿಲ್ಲವೆಂದು ನಾನು ಶ್ರೀಪಾದರಿಗೆ ಮನಃಪೂರ್ವಕ ನಮಸ್ಕಾರ ಮಾಡಿದನು ಹಾಗೂ ಮನಸ್ಸಿನಲ್ಲಿ ಆಭಾರ ವ್ಯಕ್ತಪಡಿಸಿದನು. ಈಗ ಅರಸರ ಹೇಳಿಕೆಯಂತೆ ಎರಡನೆಯದಾಗಿ ಮೂಕ ಭಾಷೆಯ ಪರೀಕ್ಷೆ. ರಾಜಗುರುಗಳು ನನ್ನನ್ನು ಆ ಪರೀಕ್ಷೆಗೆ ಒಳಪಡಿಸಿದರು. ರಾಜಗುರುಗಳು ಬೆರಳುಗಳಿಂದ ಸನ್ನೆ ಮಾಡುತ್ತಾ ಪ್ರಶ್ನೆಗಳನ್ನು ಕೇಳಲು ಆರಂಭಿಸಿದರು. ಕೈ ಬೆರಳುಗಳನ್ನು ತೋರಿಸಿ, 1 ಅಥವಾ 2, ನೀನು ಒಬ್ಬನೇ ಬಂದಿರುವೆಯಾ ಅಥವಾ ಜೊತೆಯಲ್ಲಿ ಯಾರಾದರೂ ಇದ್ದಾರೆಯೇ, ಹೀಗೆಂದು ಆ ಪ್ರಶ್ನೆಯ ಅರ್ಥ ಮಾಡಿಕೊಂಡು ನಾನು 1 ಬೆರಳನ್ನು ತೋರಿಸಿದನು. ಆ ನಂತರ ಅವರು 3 ಬೆರಳುಗಳನ್ನು ತೋರಿಸಿದರು. 3, ಇದು ಶ್ರೀ ದತ್ತರ ಸಂಕೇತವೆಂದು ನನಗೆ ಸ್ಫುರಿಸಿತು. ನೀನು ದತ್ತಭಕ್ತನಾಗಿರುವೆಯಾ ಎಂದು ಈ ಪ್ರಶ್ನೆಯ ಅರ್ಥವಿರಬಹುದೆಂದು ನನಗೆ ಅನಿಸಿತು. ಭಕ್ತಿಯು ಗೌಪ್ಯ ಹಾಗೂ ರಹಸ್ಯಮಯ ವಿಷಯವಾಗಿರುವುದರಿಂದ ನಾನು ಕೈಯ ಮುಷ್ಟಿಯನ್ನು ಗಟ್ಟಿಯಾಗಿ ಮಡಚಿ ಹಿಡಿದು ತೋರಿಸಿದನು. ನಂತರ ಅವರು ಸನ್ನೆ ಮಾಡುತ್ತಾ ಸಿಹಿ ತಿಂಡಿಯುಳ್ಳ ತಟ್ಟೆಯನ್ನು ನನ್ನ ಮುಂದೆ ಹಿಡಿದರು. ಆದರೆ ನಾನು ಅದನ್ನು ಬೇಡವೆಂದು ಹೇಳಿ ನನ್ನ ಹತ್ತಿರವಿದ್ದ ಅವಲಕ್ಕಿಯನ್ನು ಮುಷ್ಟಿಯಲ್ಲಿ ಹಿಡಿದು ತಿಂದು ಅವರಿಗೂ ಕೊಟ್ಟೆನು. ಅಂದರೆ ನನಗೆ ಸಿಹಿ ತಿಂಡಿಗಳಿಗಿಂತ ಅವಲಕ್ಕಿ ಹೆಚ್ಚು ಪ್ರಿಯವಾದದ್ದು ಮತ್ತು ನೀವು ಕೂಡ ಅದರ ರುಚಿಯನ್ನು ಆಸ್ವಾದಿಸಿರಿ ಎಂಬುದು ನನ್ನ ಸನ್ನೆಯ ಅರ್ಥವಾಗಿತ್ತು. ಆಗ ಉಚ್ಚ ಸ್ವರಗಳಲ್ಲಿ ರಾಜಗುರುಗಳು, ಅರಸರೇ, ವೇದಾಂತವನ್ನು ಪಠಣ ಮಾಡಿರುವ ಇವರು ಮಹಾಪಂಡಿತರೇ ಹೌದು. ಅಷ್ಟಲ್ಲದೆ ಮೂಕ ಭಾಷೆಯ ಪಂಡಿತರೂ ಇರಬೇಕೆಂದು ಅನಿಸುತ್ತಿದೆ ಎಂದರು. ನನಗೆ ಎಲ್ಲವೂ ವಿಚಿತ್ರವೆನಿಸುತ್ತಿತ್ತು. ರಾಜಗುರುಗಳು ಪುನಃ ಅರಸರಿಗೆ ಹೇಳಿದರು, ಅರಸರೇ, ಶಿವ ಕೇಶವರೆಂದು ಇಬ್ಬರು ಇರುವರಲ್ಲ, ಅವರಿಬ್ಬರು ಬೇರೆ ಬೇರೆ ಅಥವಾ ಒಂದೇ ಎಂದು ನಾನು ಇವರನ್ನು ಪ್ರಶ್ನಿಸಿದ್ದೆನು. ಅದಕ್ಕೆ ಅವರಿಬ್ಬರು ಒಂದೇ ಎಂದು ಇವರು 1 ಬೆರಳನ್ನು ತೋರಿಸಿದರು. ಬ್ರಹ್ಮ, ವಿಷ್ಣು, ಮಹೇಶ್ವರರು
ಮೂರು ಅಲ್ಲವೇ ಎಂದು ನಾನು 3 ಬೆರಳುಗಳನ್ನು ತೋರಿಸಿದಾಗ ಇವರು ಮುಷ್ಟಿಯನ್ನು ಬಿಗಿ ಹಿಡಿದು ಒಂದೇ ಕೈಯಲ್ಲಿ ಸಮಾವಿಷ್ಟ ರೂಪದಲ್ಲಿ ಇರುವರಲ್ಲವೇ ಎಂದು ನನ್ನ ಪ್ರಶ್ನೆಗೆ ತಿರುಗಿ ಪ್ರಶ್ನೆಯನ್ನೇ ಕೇಳಿದರು. ನನ್ನನ್ನು ಶಿಷ್ಯ ರೂಪದಲ್ಲಿ ಸ್ವೀಕರಿಸಿ ಎಂದು ನಾನು ಅವರಿಗೆ ಸಿಹಿ ತಿಂಡಿಯನ್ನು ಕೊಡಲು ಮುಂದಾದಾಗ ಅವರು ತನಗೆ ಈ ಶಿಷ್ಯ ಪರಂಪರೆಯ ಗೋಜೆ ಬೇಡವೆಂದರು. ತಾನು ಸುಧಾಮನಂತೆ ಒಬ್ಬನೇ ಸರಿ ಎಂದು ನನಗೂ ಅವಲಕ್ಕಿಯನ್ನು ಕೊಟ್ಟರು ಎಂದರು. ಇದನ್ನು ಕೇಳಿ ನಾನು ಬೆರಗಾದೆನು. ಜಗತ್ತಿನಲ್ಲಿ ಮನುಷ್ಯರ ಮನಸ್ಸು, ಅವರ ಆಲೋಚನೆ, ಭಾಷೆಗಳನ್ನು ಅರ್ಥೈಸಿಕೊಳ್ಳುವ ಎಷ್ಟು ವಿಭಿನ್ನ ಪದ್ಧತಿಗಳಿವೆ ಎಂಬ ಯೋಚನೆಯಿಂದ ನಾನು ದಿಗ್ಭ್ರಾಂತನಾದೆನು. ಈಗ ಕೊನೆಯದಾದ 3ನೆಯ ಪ್ರಶ್ನೆಯು ಪ್ರಾರಂಭವಾಯಿತು. 3ನೆಯ ಪರೀಕ್ಷೆಯೂ ಪ್ರಾರಂಭವಾಯಿತು. ಗುರುಗಳು ನಮ್ಮಕ ಚಮಕಗಳನ್ನು ಹೇಳಿ ಅವುಗಳ ಅರ್ಥ ವಿವರಣೆಯನ್ನು ಮಾಡಲು ನನಗೆ ಹೇಳಿದರು. ಶ್ರೀಪಾದ ಶ್ರೀವಲ್ಲಭರ ನಾಮಸ್ಮರಣೆ ಮಾಡುತ್ತಾ ನಾನು ತೋಚಿದಂತೆ ಭಾಷ್ಯ ಮಾಡತೊಡಗಿದನು. ನನ್ನ ವ್ಯಾಖ್ಯಾನವು ಅಲ್ಲಿದ್ದ ಪಂಡಿತರಿಗೆ ತುಂಬಾ ಹಿಡಿಸಿತು. ಏಕಾಚಮೆ ಅಂದರೆ 1, ತಿಸ್ರಶ್ಚಮೆ 1 + 3 ಅಂದರೆ 4, 4ರ ವರ್ಗಮೂಲ 2, ಪಂಚಚಮೆ 4 + 5 ಅಂದ್ರೆ 9, 9ರ ವರ್ಗಮೂಲ 3, ಸಪ್ತಚಮೆ 9 + 7 ಅಂದರೆ 16, 16ರ 3 ವರ್ಗಮೂಲ 4, ನವಚಮೆ 16 + 9 ಅಂದರೆ 25, 25ರ ವರ್ಗಮೂಲ 5, ಏಕಾದಶಚಮೆ 25 + 11 ಅಂದರೆ 36, 36ರ ವರ್ಗಮೂಲ 6, ತ್ರಯೋದಶಚಮೆ 36 + 13 ಅಂದರೆ 49, 49ರ ವರ್ಗಮೂಲ 7, ಪಂಚದಶಚಮೆ 49 + 15 ಅಂದರೆ 64, 64ರ ವರ್ಗಮೂಲ 8, ಸಪ್ತದಶಚಮೆ 64 + 17 ಅಂದರೆ 81, 81ರ ವರ್ಗಮೂಲ 9, ನವದಶಚಮೆ 81 + 19 ಅಂದರೆ 100, 100ರ ವರ್ಗಮೂಲ 10, ಏಕವಿಂಶತಿಶ್ಚಮೆ ಅಂದ್ರೆ 100 + 21 ಅಂದ್ರೆ 121ರ ವರ್ಗಮೂಲ 11, ತ್ರಯೋವಿಂಶತಿಶ್ಚಮೆ 121 + 23 ಅಂದರೆ 144, 144ರ ವರ್ಗಮೂಲ 12, ಪಂಚವಿಂಶತಿಶ್ಚಮೆ 144 + 25 ಅಂದರೆ 169, 169ರ ವರ್ಗಮೂಲ 13, ಸಪ್ತವಿಂಶತಿಶ್ಚಮೆ 169 + 27 ಅಂದ್ರೆ 196, 196ರ ವರ್ಗಮೂಲ 14, ನವವಿಂಶತಿಶ್ಚಮೆ 196 + 29 ಅಂದರೆ 225, 225ರ ವರ್ಗಮೂಲ 15, ಏಕತ್ರಿಂಶತಿಶ್ಚಮೆ 225 + 31 ಅಂದರೆ 256, 256ರ ವರ್ಗಮೂಲ 16, ತ್ರಯೋತಿಂಶತಿಶ್ಚಮೆ 256 + 33 ಅಂದರೆ 289, 289ರ ವರ್ಗಮೂಲ 17, ಪಂಚತ್ರಿಂಶತಿಶ್ಚಮೆ 289 + 35 ಅಂದರೆ 324, 324ರ ವರ್ಗಮೂಲ 18, ಸಪ್ತತ್ರಿಂಶತಿಶ್ಚಮೆ 324 + 37 ಅಂದರೆ 361, 361ರ ವರ್ಗಮೂಲ 19,
ಸಪ್ತವಿಂಶತಿಷ್ಟಮಿ 361 ಅಧಿಕ 31 ಅಂದರೆ 400. 400ರ ವರ್ಗಮೂಲ 20. ನಾನು ಪುನಃ ಇದೆಲ್ಲ ಸೃಷ್ಟಿ, ಪರಮಾಣುಗಳ ರಹಸ್ಯ. ಕಣಾದ ಮಹರ್ಷಿಗಳು ಇದನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಪರಮಾಣುಗಳ ಸೂಕ್ಷ್ಮ ಕಣ ಸಂಖ್ಯೆಗಳ ಭೇದಗಳಿಂದಾಗಿ ವಿವಿಧ ಧಾತುಗಳು ಉಂಟಾಗುತ್ತಿರುತ್ತವೆ ಎಂದು ಹೇಳಿದನು. ಶ್ರೀಪಾದ ಶ್ರೀವಲ್ಲಭರ ಜಯ ಜಯಕಾರವಿರಲಿ. ಇಲ್ಲಿಗೆ 2ನೇ ಅಧ್ಯಾಯವು ಸಂಪನ್ನವಾಯಿತು. ಫಲಶ್ರುತಿ ಮನಃ ಕ್ಲೇಶ ನಿವಾರಣೆ.